Hello, my dear students. Good evening, all. Welcome to Sankalp Learning Solutions. Now you have Kannada medium session. ಕನ್ನಡ ಮಾಧ್ಯಮದ ಕ್ಲಾಸ್ ನಡೀತಾ ಇದೆ. ಇವತ್ತು ನಿಮ್ಗೆ ನಮ್ಮ ಪರಿಸರ ಅನ್ನೋ ಅಧ್ಯಾಯವನ್ನ ಕಲಿಸ್ತಾ ಇದ್ದೇನೆ. ಇದು ನಿಮ್ಮ ವಿಜ್ಞಾನದ ಜೀವಶಾಸ್ತ್ರದ ಒಂದು ಅಧ್ಯಾಯ, ನಮ್ಮ ಪರಿಸರ. ಇದು ಈ ಅಧ್ಯಾಯ ತುಂಬಾ ಈಸಿ ಇದೆ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಈಗ ಪರಿಸರದ ಬಗ್ಗೆ ಎಲ್ಲ ಗೊತ್ತಿದೆ ಅಲ್ವಾ? ಪರಿಸರ ಅಂದ್ರೆ ಏನು, ಹಾಗೆ ಅದು ದಿನದಿಂದ ದಿನಕ್ಕೆ ಏನಾಗಿದೆ, ಹಾಗೆ ನಾವು ಹೇಗೆ ನೋಡ್ಬೇಕಿತ್ತು, ಪರಿಸರವನ್ನ ಹೇಗೆ ನೋಡ್ಕೊಳ್ಬೇಕಿತ್ತು, ನಾವು ನಮ್ಮ ದಿನನಿತ್ಯ ಚಟುವಟಿಕೆಯಿಂದಾಗಿ ಪರಿಸರವನ್ನ ಏನ್ ಮಾಡಿದ್ದೇವೆ ಅನ್ನೋದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ. ಬಟ್ ಅದು ಕೆಲವೊಂದಿಷ್ಟು ಸೂಕ್ಷ್ಮತೆಗಳನ್ನ ಇಲ್ಲಿ ಈ ಅಧ್ಯಾಯದಲ್ಲಿ ಕಲಿತಾ ಇದ್ದೇವೆ, ಆಯ್ತಾ? ಅದರ ಬಗ್ಗೆನೆ ಏನ್ ಮಾಡಿದ್ದಾರೆ, ಡೀಟೇಲ್ ಆಗಿ ಈ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ಸರಿ ಮಕ್ಕಳ, ನಿಮ್ಗೆ ಪರಿಸರ ಅಂದ್ಕೊಳ್ಳೆ ಏನ್ ನೆನಪಾಗತ್ತ? ಈಗ ನಮ್ಮ ಪರಿಸರ ಅಂತ ಅಧ್ಯಾಯ, ಹೌದಾ? ಸೊ ಪರಿಸರ ಅಂದ ಕೂಡಲೇ ಫಸ್ಟ್ ನಿಮ್ ತಲೆಯಲ್ಲಿ ಏನ್ ಬರುತ್ತೆ ಅಂದ್ರೆ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ, ಗಿಡ ಮರ ಹೀಗೆ ಹಸಿರಿನಿಂದ ಕೂಡ್ಕೊಂಡಿದೆ ಸುತ್ತಮುತ್ತಲು ವಾತಾವರಣ. ಹಾಗೆ ಪರಿಸರ ಅಂದ ಕೂಡ್ಲೆ ಏನ್ ತಲೆಯಲ್ಲಿ ಬರುತ್ತೆ ಅಂದ್ರೆ ಹಲವಾರು ಜೀವಿಗಳು ಒಟ್ಟುಗೂಡಿ ಏನ್ ಮಾಡ್ತಾ ಇದ್ದಾರೆ, ಪರಿಸರದಲ್ಲಿ ಬದುಕ್ತಾ ಇದ್ದೇವೆ ಅನ್ನೋದೆಲ್ಲ ನೆನಪಿಗೆ ಬರುತ್ತೆ ಅಲ್ವಾ? ಹಾಗೆ ಹೇಳಲಿಕ್ಕೆ ಹೋದ್ರೆ ಈಗ ಪರಿಸರ ಅಂದ್ಕೊಳ್ಳೆ ನಾವು ದಿನಾ ಈ ಶಬ್ದವನ್ನ ಕೇಳ್ತಾನೆ ಇರ್ತೇವೆ ಸುತ್ತಮುತ್ತಲು. ಯಾಕಂದ್ರೆ ನಮ್ ಸುತ್ತಮುತ್ತಲು ಈ ಪರಿಸರನೇ ಆವರಿಸ್ಕೊಂಡಿದೆ, ಹೌದಾ? ಇಲ್ಲಾಂದ್ರೆ ಹೇಳ್ತಾರೆ, ಹಿರಿಯರಾದ್ರೂ ಹೇಳ್ತಾರೆ, ಮುಂಚೆ ನಮ್ ಕಾಲದಲ್ಲಿ ಪರಿಸರ ಹೀಗಿರ್ಲಿಲ್ಲ, ವಾತಾವರಣ ಚೆನ್ನಾಗಿತ್ತು, ಆಹಾರ ಪದ್ಧತಿ ಸರಿ ಇತ್ತು, ಈಗ ಪರಿಸರ ಹಾಳಾಗೋಗಿದೆ ಅಂತ ಹೇಳೋದನ್ನ ಕೇಳಿದ್ದೇವೆ, ಹೌದಾ? ಹಾಳು ಮಾಡಿದವ್ರು ಯಾರು? ಮಾನವರು. ದಿನ ಕಳೆದಂತೆ ಅಭಿವೃದ್ಧಿ ಅಂತ ಮಾಡ್ಲಿಕ್ಕೆ ಹೋಗಿ ಏನ್ ಮಾಡಿದ್ದೇವೆ, ನೈಸರ್ಗಿಕವಾಗಿ ಏನೇನಿತ್ತು ಅವನ್ನೆಲ್ಲ ಕಳ್ಕೊಳ್ತಾ ಬಂದಿದ್ದೇವೆ. ಸೊ ಅದರಿಂದ ಇವತ್ತು ಅನೇಕ ಸಮಸ್ಯೆಗಳನ್ನು ಕೂಡ ಏನ್ ಮಾಡ್ತಾ ಇದ್ದೇವೆ, ನಾವು ಎದುರಿಸ್ತಾ ಇದ್ದೇವೆ, ಹೌದಾ? ಹಲವಾರು ರೋಗ ರುಜಿನಗಳು ಬರ್ತಾ ಇದೆ, ಹಾಗೆ ಪರಿಸರದಲ್ಲಿ ಗಿಡ ಮರಗಳು ನಾಶ ಆಗ್ತಾ ಇದೆ, ಸುತ್ತಮುತ್ತಲಿಂದ ನಮಗೆ ಫ್ರೆಶ್ ಏರ್ ಗಾಳಿ ಸಿಗ್ತಾ ಇಲ್ಲ, ಹೌದಾ? ಇದರಿಂದ ಏನಾಗ್ತಾ ಇದೆ, ಆರೋಗ್ಯ ಹಾಳಾಗ್ತಾ ಇದೆ. ಹೀಗೆ ಪರಿಸರ ಅನ್ಕೊಳ್ಳಿ ದಿನಾ ನಾವು ಎಷ್ಟೋ ಸಲ ಈ ಪರಿಸರ ಅನ್ನೋ ಶಬ್ದವನ್ನ ಬಳಸ್ತೇವೆ ಅಲ್ವಾ? ಹಾಗೆ ನೆಕ್ಸ್ಟ್ ಅಲ್ಲಿ ನಾವು ನೋಡಿದ್ರೆ ಪರಿಸರ ಅಂತ ಅಂದ್ರೆ ಈಗ ನಾವು ಆಗಸ್ಟ್ 15 ಆಚರಿಸ್ತೇವೆ, ಹೌದಾ? ಆಗಸ್ಟ್ 15 ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಚರಿಸ್ತೇವೆ. ಹಾಗೆ ಜನವರಿ 26 ಗಣರಾಜ್ಯೋತ್ಸವ ಅಂತ ಆಚರಿಸ್ತೀರ ಅಲ್ವಾ? ಹೀಗೆ ಜೂನ್ 5 ಏನಂತ ಆಚರಿಸ್ತೇವೆ ನಾವು? ಜೂನ್ 6 ಏನಂತ ಆಚರಿಸ್ತೀರಾ? ಹೇಗೆ ನಾವು ಆಗಸ್ಟ್ 15 ಜನವರಿ 26 ಆಚರಿಸ್ತೇವೆ, ಹಾಗೆ ಜೂನ್ 5 ಕೂಡ ಪರಿಸರ ದಿನಾಚರಣೆ, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತ ಹೇಳ್ತೇವೆ, ಹೌದಾ? ಹಾಗಾಗಿ ಆಚರಿಸ್ತೇವೆ. ಆ ದಿನ ಏನ್ ಮಾಡ್ತೇವೆ ಅಂದ್ರೆ ಕೈಲಾದಷ್ಟು ಒಬ್ಬೊಬ್ರು ಒಂದೊಂದು ಗಿಡನಾದ್ರೂ ನೆಟ್ಟು ಏನ್ ಮಾಡ್ಬೇಕು, ಬೆಳೆಸ್ಬೇಕು ಪರಿಸರವನ್ನ. ಯಾಕೆಂದ್ರೆ ಗಿಡ ಮರಗಳ ನಾಶ ಆಗ್ತಾ ಇದೆ. ಸೊ ಅವುಗಳನ್ನ ಪುನಃ ನಾವು ಮುಂಚಿನ ಪರಿಸರಕ್ಕೆ ತರಬೇಕು, ಪರಿಸರದ ವಾತಾವರಣ ತರಬೇಕು ಅಂದ್ರೆ ಹೆಚ್ಚು ಹೆಚ್ಚು ಗಿಡ ಮರಗಳನ್ನ ಏನ್ ಮಾಡ್ಬೇಕು, ಬೆಳೆಸ್ಬೇಕು ಅನ್ನೋ ದೃಷ್ಟಿಯಿಂದ ಜೂನ್ 5 ವಿಶ್ವ ಪರಿಸರ ದಿನ ಅಂತ ಆಚರಿಸೋದಕ್ಕೆ ನಾವು ಪದ್ಧತಿಯಾಗಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಆದಷ್ಟು ಒಬ್ಬೊಬ್ರು ಒಂದೊಂದು ಗಿಡಗಳನ್ನ ಬೆಳೆಸಿದ್ರೆ ಏನಾಗತ್ತೆ, ಪರಿಸರ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ಆಚರಿಸ್ತಾ ಇದ್ದೇವೆ, ಹೌದಾ? ಈಗ ನಾವು ಇವತ್ತಿನ ಅಧ್ಯಾಯದಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಕೆಲವೊಂದಿಷ್ಟು ಕಲಿಕಾಂಶಗಳನ್ನ ನೋಡೋಣ. ಈ ಅಧ್ಯಾಯದಲ್ಲಿ, ನಮ್ಮ ಪರಿಸರ ಅಧ್ಯಾಯದಲ್ಲಿ ಯಾವೆಲ್ಲ ಅಂಶಗಳನ್ನ ನಾವು ಕಲಿತಾ ಇದ್ದೇವೆ? ಫಸ್ಟ್ ಆಗಿ ಪರಿಸರ ಅಂದ್ರೆ ಏನು, ಇದರ ಹೊಸದಾಗಿ ಪರಿಚಯ ಮಾಡ್ಕೊಳ್ಬೇಕು ಅಂತ ಇಲ್ಲ. ಈಗ ಹೇಳಿದಷ್ಟು ಅಂಶನು ಏನಲ್ಲಿ ಪರಿಚಯದಲ್ಲೇ ಬರುತ್ತೆ ಪರಿಸರದ ಬಗ್ಗೆ. ನೆಕ್ಸ್ಟ್ ಅಲ್ಲಿ ನೋಡಿದ್ರೆ ಪರಿಸರ ವ್ಯವಸ್ಥೆ ಅಂದ್ರೆ ಅದರ ಘಟಕಗಳು ಯಾವ್ಯಾವುದು, ಪರಿಸರ ವ್ಯವಸ್ಥೆಯ ಘಟಕಗಳು ಯಾವ್ಯಾವುದು, ಯಾವೆಲ್ಲ ಘಟಕಗಳು ಇಲ್ಲಿ ಒಳಗೊಂಡಿದೆ ಅನ್ನೋದನ್ನ ಕಲಿತೇವೆ. ನೆಕ್ಸ್ಟ್ ಅಲ್ಲಿ ಪರಿಸರ ವ್ಯವಸ್ಥೆಯ ವಿಧಗಳನ್ನ ನೋಡ್ತೇವೆ, ಯಾವ ಯಾವ ವಿಧಗಳಲ್ಲಿ ಪರಿಸರವನ್ನ ವಿಂಗಡಿಸಿದ್ದೇವೆ, ಹಾಗೆ ಆ ವಿಧಗಳ ವಿಶೇಷತೆ ಏನು ಅನ್ನೋದನ್ನ ನೋಡ್ತೇವೆ, ಹೌದಾ? ಹಾಗೆ ಆಹಾರ ಸರಪಳಿ ಮತ್ತು ಆಹಾರ ಜಾಲಗಳ ಬಗ್ಗೆ ಕಲಿತೇವೆ, ಇದು ಇಂಪಾರ್ಟೆಂಟ್. ಆಲ್ರೆಡಿ ನೀವೀಗ ಅಲ್ಪ ಸ್ವಲ್ಪ ಹಿಂದಿನ ಕ್ಲಾಸಲ್ಲಿ 9ನೇ ಕ್ಲಾಸಲ್ಲೆಲ್ಲ ಬಂದಿರತ್ತೆ. ಬಟ್ ಈ ಅಧ್ಯಾಯದಲ್ಲಿ ಇದನ್ನೆಲ್ಲ ನಾವೇನ್ ಮಾಡ್ತಾ ಹೋಗ್ತೇವೆ, ಡೀಟೇಲ್ ಆಗಿ ಕಲಿತಾ ಹೋಗ್ತೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಶಕ್ತಿಯ
ಹರಿವು 10ರ ನಿಯಮ ಅಂತ ಹೇಳ್ತೇವೆ ಇದನ್ನ. ಪ್ರತಿಶತ 10ರ ನಿಯಮವನ್ನ ಏನ್ ಮಾಡ್ತೇವೆ ಇಲ್ಲಿ ಕಲಿತೇವೆ, ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಜೈವಿಕ ಸಂವರ್ಧನೆ. ಜೈವಿಕ ಸಂವರ್ಧನೆ ಅಂದ್ರೆ ಏನು, ಹಾಗೆ ಹೇಗೆ ನಾವು ಜೈವಿಕ ಸಂವರ್ಧನೆಯನ್ನ ಮಾಡ್ಬೇಕು ಅನ್ನೋದನ್ನ ಕೂಡ ಏನ್ ಮಾಡ್ತಾ ಹೋಗ್ತೇವೆ ಈ ಅಧ್ಯಾಯದಲ್ಲಿ ಕಲಿತಾ ಹೋಗ್ತೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಓಝೋನ್ ಪದರ ಅಂತ ಬರುತ್ತೆ. ಇದು ಹೇಗ್ ಉಂಟಾಗತ್ತೆ, ಓಝೋನ್ ಪದರ ಹೇಗ್ ಉಂಟಾಗತ್ತೆ, ಹಾಗೆ ಅದರ ನಾಶ ಹೇಗಾಗ್ತಾ ಇದೆ, ಈ ಓಝೋನ್ ಪದರ ನಮ್ಮನ್ನ ಹೇಗೆ ರಕ್ಷಣೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕಲಿತಾ ಹೋಗ್ತೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ನಾವು ಉತ್ಪಾದಿಸುವ ತ್ಯಾಜ್ಯ, ಒಂದಿಷ್ಟು ತ್ಯಾಜ್ಯಗಳು ದಿನನಿತ್ಯ ಜೀವನಗಳಲ್ಲಿ ನಾವು ಏನು ವಸ್ತುಗಳನ್ನ ಬಳಸ್ತೇವೋ ಅವುಗಳಿಂದ ಏನ ಉತ್ಪತ್ತಿ ಆಗ್ತಾ ಹೋಗುತ್ತೆ, ತ್ಯಾಜ್ಯಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಆ ಉತ್ಪತ್ತಿಯಾದ ತ್ಯಾಜ್ಯವನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಅದನ್ನ ಹೇಗೆ ನಾವು ನಿರ್ವಹಣೆ ಮಾಡೋದ್ರ ಮೂಲಕ ಪರಿಸರವನ್ನ ಶುದ್ಧವಾಗಿ ಇಟ್ಕೊಳ್ಬೇಕು ಅನ್ನೋದನ್ನ ಕಲಿತಾ ಹೋಗ್ತೇವೆ. ನೆಕ್ಸ್ಟ್ ಅಲ್ಲಿ ಜೈವಿಕ ವಿಘಟನೆ ಅಂದ್ರೆ ಈಗ ಜೈವಿಕ ಅಜೈವಿಕ ವಸ್ತುಗಳ ಬಗ್ಗೆ ಕಲಿತೇವೆ, ಹೌದಾ. ಅವುಗಳ ವಿಘಟನೆಯನ್ನ ಹೇಗೆ ಮಾಡೋದು, ವಿಘಟನೆಗೆ ಒಳಗಾಗುವ ವಸ್ತುಗಳು ಯಾವ್ಯಾವುದು, ಜೈವಿಕ ವಿಘಟನೆಗೆ ಒಳಗಾಗದೇ ಇರೋ ವಸ್ತುಗಳು ಯಾವ್ಯಾವುದು ಅನ್ನೋದನ್ನ ಎಲ್ಲ ನಾವೇನ್ ಮಾಡ್ತಾ ಹೋಗ್ತೇವೆ ಈ ಅಧ್ಯಾಯದಲ್ಲಿ ಕಲಿತಾ ಹೋಗ್ತೇವೆ. ಸೊ ಇವುಗಳನ್ನೆಲ್ಲ 1 by 1 ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಅಲ್ಲಿ ಬಂದ್ರೆ ಪರಿಸರ ಅಂದ್ರೆ ಏನು, ಅದೇ ಹೇಳ್ದೆ ನಾನೀಗ. ಪರಿಸರ ಅಂದ್ರೆ ನಾವು ಹಲವಾರು ರೀತಿಯಲ್ಲಿ ವ್ಯಾಖ್ಯಾನವನ್ನ ಕೊಡ್ಬೋದು, ಹೌದಾ. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಪರಿಸರ ಅಂತ ಕರಿತೇವೆ ಅಂತ ಕೂಡ ಹೇಳ್ಬಹುದು. ಇಲ್ಲ ಅಂದ್ರೆ ಜೈವಿಕ ಅಜೈವಿಕ ವಸ್ತುಗಳ ಒಂದಕ್ಕೊಂದು ಹೇಗೆ ಸಹಕಾರಿಯಾಗಿ ಬದುಕ್ತಾ ಇದೆ ಅನ್ನೋ ವಾತಾವರಣವನ್ನ ನಾವು ಪರಿಸರ ಅಂತ ಹೇಳ್ಬಹುದು. ಹೀಗೆ ಹಲವಾರು ರೀತಿಯಲ್ಲಿ ನೀವು ಪರಿಸರದ ವ್ಯಾಖ್ಯಾನವನ್ನ ಮಾಡಬಹುದು. ಹೆಚ್ಚಿನದಾಗಿ ಪರಿಸರ ಅಂತ ಬಂದ್ರೆ ನಮ್ಮ ತಲೆಯಲ್ಲಿ ಬರೋದು ಜೈವಿಕ ಮತ್ತು ಅಜೈವಿಕ ಘಟಕಗಳು, ಅವುಗಳು ಹೇಗೆ ಸಹಯೋಗದಿಂದ ಜೀವನ ನಡೆಸ್ಕೊಂಡು ಹೋಗ್ತಾ ಇದೆ ಈ ಪರಿಸರದಲ್ಲಿ, ವಾತಾವರಣದಲ್ಲಿ ಅನ್ನೋದನ್ನ ನೋಡ್ತೇವೆ, ಹೌದಾ. ಸೊ ಇದಿಷ್ಟನ್ನ ನಾವು ಪರಿಸರ ಅಂತ ಹೇಳ್ತೇವೆ. ಸರಿಯಾಗಿ ಬಂದ್ರೆ ಪರಿಸರದಲ್ಲಿ 2 ಘಟಕಗಳನ್ನ ನೋಡ್ತೇವೆ. ಒಂದು ಜೈವಿಕ ಘಟಕ ಆದ್ರೆ ಇನ್ನೊಂದು ಅಜೈವಿಕ ಘಟಕ ಅಂತ ಹೇಳ್ತೇವೆ, ಹೌದಾ. ಜೈವಿಕ ಅಜೈವಿಕ ಘಟಕಗಳನ್ನ ನೀವು ಈಗಾಗ್ಲೇ ಓದಿರ್ತೀರಾ. ಜೈವಿಕ ಘಟಕ ಅಂದ್ರೆ ಏನು, ಜೀವ ಇರುವಂತಹ ವಸ್ತುಗಳನ್ನ ಒಳಗೊಂಡಿರುವ ಎಲ್ಲ ಅಂಶಗಳನ್ನ ನಾವು ಜೈವಿಕ ಘಟಕ ಅಂತ ಹೇಳ್ತೇವೆ, ಹೌದಾ. ಇಲ್ಲಿ ಪ್ರಮುಖವಾಗಿ ಹೇಳಲಿಕ್ಕೆ ಹೋದ್ರೆ ಜೀವ ಇರುವ ಎಲ್ಲ ವಸ್ತುಗಳು ಇಲ್ಲಿ ಒಳಗೊಳ್ಳುತ್ತೆ ಜೈವಿಕ ಘಟಕದಲ್ಲಿ. ಯಾವ ವಸ್ತುಗಳಿಗೆ ಜೀವ ಇದೆಯೋ ಅದನ್ನ ಜೈವಿಕ ಅಂತ ಕರಿತೇವೆ. ಪ್ರಾಣಿಗಳು ಇರ್ಬಹುದು, ಕೀಟಗಳನ್ನ ನೋಡ್ತೇವೆ, ಹಾಗೆ ಪಕ್ಷಿ, ಪ್ರಾಣಿ, ಹಾಗೆ ಹಲವಾರು ವಸ್ತುಗಳನ್ನ ನೋಡ್ತೇವೆ, ಹೌದಾ. ಅವು ಜೀವ ಇರುವಂತಹದ್ದೆಲ್ಲವನ್ನು ನಾವೇನಂತ ಕರಿತೇವೆ, ಗಿಡ ಮರ ಇರಬಹುದು, ಗಿಡ ಮರಕ್ಕೂ ಜೀವ ಇದೆ ಅಂತ ಹೇಳ್ತೇವೆ, ಹೌದಾ. ಅವು ಅಜೈವಿಕ ಘಟಕಗಳಲ್ಲಿ ಬರೋದಿಲ್ಲ, ಜೈವಿಕ ಘಟಕಗಳು ಅಂತ ಹೇಳ್ತೇವೆ. ಯಾಕಂದ್ರೆ ಇದ್ರ ಬಗ್ಗೆ ಆದಷ್ಟು ಚರ್ಚೆಗಳು ನಡೆದಿದೆ, ನಿಮ್ಗೂ ಕೂಡ ಗೊತ್ತಿದೆ. ಗಿಡ ಮರಗಳು ಉಸಿರಾಡತ್ತೆ, ಅವುಗಳ ಆಹಾರವನ್ನ ಅವೇ ತಯಾರು ಮಾಡ್ಕೊಳತ್ತೆ. ಹಾಗಾಗಿ ಇವುಗಳನ್ನು ನಾವು ಜೈವಿಕ ಘಟಕಗಳು, ಜೀವ ಇರುವ ವಸ್ತುಗಳು ಅಂತಾನೆ ಏನ್ ಮಾಡ್ತೇವೆ ವಿಂಗಡಣೆಯಲ್ಲಿ ಸೇರಿಸ್ತೇವೆ ಅನ್ನೋದನ್ನ ನೋಡಿದ್ದೇವೆ, ಹೌದಾ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಅಜೈವಿಕ ಘಟಕಗಳು ಅಂದ್ರೆ ಜೈವಿಕ ಅಲ್ಲದ ಎಲ್ಲಾ ಘಟಕಗಳನ್ನ ನಾವು ಅಜೈವಿಕಗಳ ಗುಂಪಿಗೆ ಸೇರಿಸ್ತೇವೆ, ಹೌದಾ. ಅಜೈವಿಕ ಅಂದ್ರೆ ಏನು, ಜೀವ ಇಲ್ಲದೆ ಇರುವ ಅಂತ ಹೇಳ್ತೇವೆ, ಹೌದಾ. ಜೀವ ಇಲ್ಲದೆ ಇರುವ ಘಟಕಗಳು, ಇವು ಜೀವ ಇಲ್ಲದೆ ಇರೋ ಘಟಕಗಳಾದ್ರೂ ಕೂಡ ಪರಿಸರ ಆಗಬೇಕು ಅಂದ್ರೆ ಅಲ್ಲಿ ಜೈವಿಕ ಘಟಕಗಳು ಇರಬೇಕು, ಹಾಗೆ ಅವುಗಳ ಜೊತೆ ಅಜೈವಿಕ ಘಟಕಗಳು ಕೂಡ ಇರಬೇಕು. ಇವುಗಳು 2 ಪರಸ್ಪರ ಅವಲಂಬನೆಯಾಗಿದೆ. ಜೈವಿಕ ಮತ್ತು ಅಜೈವಿಕ ಘಟಕಗಳು ಪರಸ್ಪರ ಒಂದಕ್ಕೊಂದು ಅವಲಂಬನೆ ಆಗಿ ನಮ್ಮ ಸುತ್ತಲಿನ ಪರಿಸರ ನಿರ್ಮಾಣವಾಗಿದೆ ಅಂತ ಹೇಳ್ತೇವೆ. ಅಜೈವಿಕ ಘಟಕಗಳು ಅಂತ ಬಂದ್ರೆ ಮಣ್ಣಿರಬಹುದು, ಹಾಗೆ ಕಲ್ಲುಗಳು ಇರಬಹುದು. ನೆಕ್ಸ್ಟ್ ಅಲ್ಲಿ ಬಂದ್ರೆ ನಾವು ಗಾಳಿ ಇರಬಹುದು, ಹಾಗೆ ನೀರ್ ಇರಬಹುದು. ಇವೆಲ್ಲವನ್ನ ಅಜೈವಿಕ ಘಟಕಗಳು ಅಂತ ಕರೀತೇವೆ. ಇವುಗಳಿಗೆ ಜೀವ ಇರದೆ ಹೋದ್ರೂ ಕೂಡ ಜೈವಿಕ ಘಟಕಗಳು ಬದುಕಬೇಕು ಅಂದ್ರೆ ಅಜೈವಿಕ ಘಟಕಗಳು ಕೂಡ ಬೇಕು, ಹೌದಲ್ವಾ. ಈಗ ನಾವು ಮನುಷ್ಯರು, ನಾವು ಜೈವಿಕ ಘಟಕದಲ್ಲಿ ಬರ್ತೇವೆ, ಜೀವ ಇದೆ ನಮ್ಗೆ ಅಲ್ವಾ. ಜೈವಿಕ ಘಟಕಗಳ ಗುಂಪಲ್ಲಿ ಬಂದ್ರೂ ಕೂಡ ನಮ್ಗೆ ಉಸಿರಾಡೋದಿಕ್ಕೆ ಗಾಳಿ ಬೇಕು, ಗಾಳಿ ಅಜೈವಿಕ ಘಟಕ ಅಂತ ಹೇಳ್ತೇವೆ. ಹಾಗೆ ಕುಡಿಯೋದಕ್ಕೆ ನೀರ್ ಬೇಕು ಅಲ್ವಾ. ನೆಕ್ಸ್ಟ್ ಅಲ್ಲಿ ನಾವು ಏನಾದ್ರೂ ಗಿಡ ಮರಗಳನ್ನ ಬೆಳೆಸ್ಕೊಳ್ಳೋದಿಕ್ಕೆ ಮಣ್ಣು ಬೇಕು. ಅವುಗಳನ್ನೆಲ್ಲ ಅಜೈವಿಕ ಘಟಕಗಳೇ ಆದ್ರೂ ಕೂಡ ಜೈವಿಕ ಘಟಕಗಳಿಗೆ ಸಂಬಂಧ ಇದೆ, ಒಂದಕ್ಕೊಂದು ಇವು ಅವಿನಾಭಾವ ಸಂಬಂಧವನ್ನ ಹೊಂದಿರೋದನ್ನ ನಾವಿಲ್ಲಿ ಕಾಣುತ್ತೇವೆ, ಹೌದಾ. ಜೈವಿಕ ಘಟಕಗಳು ಹಾಗೆ ಅಜೈವಿಕ ಘಟಕಗಳು ಪರಸ್ಪರ
ಏನಿದೆ ಇವು ಅವಲಂಬನೆ ಹೊಂದಿ ನಮ್ಮ ಪರಿಸರ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಪರಿಸರ ಶಾಸ್ತ್ರ ಅಂದ್ರೆ ಏನು, ಅಥವಾ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಕರೀತೇವೆ ಅಲ್ವಾ. ಹೀಗಂದ್ರೆ ಏನು, ಜೀವಿಗಳ ಮತ್ತು ಅವುಗಳ ಸುತ್ತಲಿನ ಪರಿಸರದ ನಡುವಿನ ಸಂಬಂಧಗಳ ಪರಿಪೂರ್ಣತೆ ಹಾಗೂ ವಿನ್ಯಾಸಗಳನ್ನ ನಾವು ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಗೆ ಪರಿಸರ ಶಾಸ್ತ್ರ ಅಥವಾ ಪರಿಸರ ವಿಜ್ಞಾನ ಅಂತ ಕರಿತೇವೆ. ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಹೇಳ್ತೇವೆ. ಹೀಗಂದ್ರೆ ಜೀವಿಗಳ ಮತ್ತು ಅವುಗಳ ಸುತ್ತಲಿನ ಪರಿಸರ, ಅವುಗಳ ನಡುವೆ ಅವಿನಾಭಾವ ಸಂಬಂಧ ಇದೆ ಅಂತ ಈಗಷ್ಟೇ ಹೇಳಿದೆ. ಪರಿಸರ ಅಂತ ಬಂದ್ರೆ ಅಲ್ಲಿ ಜೈವಿಕ ಘಟಕಗಳು ಬರುತ್ತೆ, ಒಂದಿಷ್ಟು ಅಜೈವಿಕ ಘಟಕಗಳು ಬರುತ್ತೆ. ಅವು ಎರಡರ ನಡುವಿನ ಪರಸ್ಪರ ಪರಿಪೂರ್ಣತೆಯ ಅವಿನಾಭಾವ ಸಂಬಂಧವನ್ನ, ಅವುಗಳ ವಿನ್ಯಾಸವನ್ನ ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಗೆ ನಾವು ಪರಿಸರ ಶಾಸ್ತ್ರ ಅಥವಾ ಪರಿಸರ ವಿಜ್ಞಾನ ಅಂತ ಕರಿತೇವೆ. ಸೊ ಪರಿಸರ ವಿಜ್ಞಾನ ಅಂದ್ರೆ ಏನು, ಜೀವಿ ಮತ್ತು ಅವುಗಳ ಸುತ್ತಲಿನ ಪರಿಸರದ ನಡುವಿನ ಸಂಬಂಧಗಳ ಪರಿಪೂರ್ಣತೆ ಹಾಗೂ ವಿನ್ಯಾಸಗಳನ್ನ ಅಧ್ಯಯನ ಮಾಡುವ ಶಾಖೆಗೆ ಪರಿಸರ ಶಾಸ್ತ್ರ ಅಥವಾ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಹೇಳ್ತೇವೆ. ಸೊ ಇದರ ಬಗ್ಗೆ ನಾವು ಮುಂದೆ ಹೆಚ್ಚು ಹೆಚ್ಚು ಸ್ಟಡಿ ಮಾಡ್ತಾ ಹೋಗ್ತೇವೆ. ಈಗ ಪರಿಸರ ವಿಜ್ಞಾನದ ಮೂಲ ಘಟಕ ಯಾವುದು ಅಂತ ಕೇಳಿದ್ರೆ ಪರಿಸರ ವ್ಯವಸ್ಥೆಯನ್ನೇ ನಾವು ಪರಿಸರ ವಿಜ್ಞಾನದ ಮೂಲ ಘಟಕ ಅಂತ ಹೇಳ್ತೇವೆ. ಸೊ ವಿಜ್ಞಾನದ ಮೂಲ ಘಟಕ ನಮ್ಮ ಪರಿಸರ ವ್ಯವಸ್ಥೆ. ಪರಿಸರ ವ್ಯವಸ್ಥೆಯಲ್ಲಿ ಹೇಗೆ ಜೀವಿಗಳು ಒಂದಕ್ಕೊಂದು ಸಂಬಂಧವನ್ನ ಹೊಂದಿದೆ, ಹಾಗೆ ಜೈವಿಕ ಮತ್ತು ಅಜೈವಿಕ ಘಟಕಗಳು ಕೂಡಿ ಪರಿಸರ ವ್ಯವಸ್ಥೆ ಆಗಿದೆ. ಈ ಪರಿಸರ ವ್ಯವಸ್ಥೆಯು ಇವೆಲ್ಲವನ್ನ ಸೇರಿ ಪರಿಸರ ವಿಜ್ಞಾನದ ಮೂಲ ಘಟಕ, ಇವುಗಳೇ ನಮ್ಮ ವಿಜ್ಞಾನದ ಮೂಲ ಅಂತ ಹೇಳ್ತೇವೆ. ಸೊ ಇದಿಷ್ಟನ್ನ ಸೇರಿ ನಾವು ಪರಿಸರ ವಿಜ್ಞಾನದ ಮೂಲ ಘಟಕಗಳು ಯಾವುದು ಅಂತ ಕೇಳಿದ್ರೆ ಪರಿಸರ ವ್ಯವಸ್ಥೆ. ಅಷ್ಟು ಪರಿಸರ ವ್ಯವಸ್ಥೆಯನ್ನ ಸೇರಿ, ಟೋಟಲ್ ಆಗಿ ಪರಿಸರ ವ್ಯವಸ್ಥೆಯನ್ನ ಸೇರಿ ನಾವು ಪರಿಸರ ವಿಜ್ಞಾನದ ಮೂಲ ಘಟಕಗಳೇ ಇವು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಪರಿಸರ ವ್ಯವಸ್ಥೆ. ಸರಿ, ಈಗ ಪರಿಸರ ವ್ಯವಸ್ಥೆ ಅಂದ್ರೆ ಏನು ಅನ್ನೋದನ್ನ ಸರಿಯಾಗಿ ನೋಡೋಣ, ವ್ಯಾಖ್ಯಾನವನ್ನ ನೋಡೋಣ, ಹಾಗೆ ಅವುಗಳು ಏನು ಅನ್ನೋದನ್ನ ಅರ್ಥೈಸ್ಕೊಳ್ತಾ ಹೋಗೋಣ. ಮೊದಲನೆಯದಾಗಿ ಪರಿಸರ ವ್ಯವಸ್ಥೆ. ಒಂದು ಜೀವಿ ಸಮುದಾಯವು ಪರಸ್ಪರ ಒಂದನ್ನೊಂದು ಅವಲಂಬಿಸಿಕೊಂಡು ಪರಸ್ಪರ ಪ್ರತಿವರ್ತಿಸುವುದರ ಜೊತೆಗೆ ತಮ್ಮ ಸುತ್ತಮುತ್ತಲಿನ ಪರಿಸರದ ಅಜೈವಿಕ ಅಂಶಗಳೊಂದಿಗೂ ಪರಿವರ್ತಿಸೋದನ್ನ ಪರಿಸರ ವ್ಯವಸ್ಥೆ ಅಂತ ಹೇಳ್ತೇವೆ. ಒಂದು ಜೀವಿ ಸಮುದಾಯ ಯಾವುದಾದ್ರೂ ಇರಬಹುದು. ಜೀವಿ ಸಮುದಾಯ ಅಂತ ಬಂದ್ರೆ ಅಲ್ಲಿ ಮನುಷ್ಯರು ಅಂತ ಅಷ್ಟೇ ನಾವು ಹೇಳೋದಿಕ್ಕಾಗೋದಿಲ್ಲ. ಜೀವಿ ಸಮುದಾಯ ಅಂತ ಬಂದ್ರೆ ಪ್ರಾಣಿಗಳು ಇರುತ್ತೆ, ಸಸ್ಯಗಳು ಬರುತ್ತೆ, ಹಾಗೆ ಕೆಲವೊಂದು ಕೀಟಗಳು ಬರುತ್ತೆ, ಹಾಗೆ ಬ್ಯಾಕ್ಟೀರಿಯಾಗಳು ಬರುತ್ತೆ. ನೆಕ್ಸ್ಟ್ ಅಲ್ಲಿ ಪ್ರಾಣಿ ಪಕ್ಷಿ ಇವುಗಳೆಲ್ಲವನ್ನು ನಾವು ಜೀವಿ ಸಮುದಾಯ ಅಂತ ಹೇಳ್ತೇವೆ. ಹೌದಾ, ಅವುಗಳೇನಾಗಿರುತ್ತೆ, ಪರಸ್ಪರ ಒಂದನ್ನೊಂದು ಅವಲಂಬಿಸಿರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಪರಸ್ಪರ ಅವಲಂಬನೆಯ ಜೊತೆಗೆ ಅವುಗಳ ನಡುವೆ ಅವಿನಾಭಾವ ಸಂಬಂಧ ಇರುತ್ತೆ. ಅವುಗಳು ಒಂದಕ್ಕೊಂದು ಪ್ರತಿವರ್ತನೀಯವಾಗಿ ಬದುಕ್ತಾ ಇರುತ್ತೆ. ಹಾಗೆ ತಮ್ಮ ಸುತ್ತಮುತ್ತಲಿನ ಪರಿಸರದ ಅಜೈವಿಕ ಅಂಶಗಳಿಗೂ ಕೂಡ ಅವು ಪ್ರತಿವರ್ತಿಸ್ತಾ ಇರುತ್ತೆ ಅನ್ನೋದನ್ನ ಸೇರಿ ನಾವು ಇದನ್ನ ಪರಿಸರ ವ್ಯವಸ್ಥೆ ಅಂತ ಹೇಳ್ತೇವೆ. ಹಾಗಾದ್ರೆ ಪರಿಸರ ವ್ಯವಸ್ಥೆ ಅಂದ್ರೆ ಒಂದು ಜೀವಿ ಸಮುದಾಯವು ಪರಸ್ಪರ ಒಂದನ್ನೊಂದು ಅವಲಂಬಿಸಿಕೊಂಡು ಪರಸ್ಪರ ಪ್ರತಿವರ್ತಿಸುವುದರ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಅಜೈವಿಕ ಅಂಶದೊಂದಿಗೂ ಏನಾಗ್ತಾ ಹೋಗುತ್ತೆ, ಪರಿವರ್ತನೆ ಆಗ್ತಾ ಹೋಗುತ್ತೆ. ಇದನ್ನ ನಾವು ಪರಿಸರ ವ್ಯವಸ್ಥೆ ಅಂತ ಹೇಳ್ತೇವೆ. ಸೊ ನಾವು ಪರಿಸರ ವ್ಯವಸ್ಥೆ ಬಗ್ಗೆ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಪರಿಸರ ತುಂಬಾ ವರ್ಣಮಯವಾಗಿ ಕಾಣಿಸುತ್ತೆ. ಹೌದಾ, ಬಣ್ಣ ಬಣ್ಣದ ಹಕ್ಕಿಗಳು, ಹಾಗೆ ವಿಧ ವಿಧವಾದ ಪ್ರಾಣಿಗಳಿರುತ್ತೆ. ಮನುಷ್ಯರಲ್ಲೂ ಹಲವಾರು ಪ್ರಭೇದಗಳನ್ನ ನೋಡ್ತೇವೆ. ಇವುಗಳೆಲ್ಲವನ್ನ ಒಟ್ಟುಗೂಡಿಸಿ ಇವುಗಳ ಜೊತೆಗೆ ಅಜೈವಿಕ ವಸ್ತುಗಳಾದ ಮಣ್ಣು, ಭೂಮಿ, ಹಾಗೆ ಕಲ್ಲುಗಳಿರ್ಬಹುದು, ಗಾಳಿ, ಹಾಗೆ ಜಲಗಳು, ಇವುಗಳೆಲ್ಲದರ ಜೊತೆಗೆ ಅವಿನಾಭಾವ ಸಂಬಂಧ ಹೊಂದಿರೋದನ್ನು ನೋಡ್ತೇವೆ. ಸೊ ಇವು ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಎಷ್ಟು ವಿಧಗಳಿದೆ ಹಾಗಾದ್ರೆ? ನಾವು ಪರಿಸರ ವ್ಯವಸ್ಥೆಯನ್ನ ವಿಂಗಡಿಸ್ಲಿಕ್ಕೆ ಹೋದ್ರೆ ಪ್ರಮುಖವಾಗಿ 2 ಪರಿಸರ ವ್ಯವಸ್ಥೆಯನ್ನ ನೋಡ್ತೇವೆ. ಒಂದು ನೈಸರ್ಗಿಕ ಪರಿಸರ ವ್ಯವಸ್ಥೆ, ಹಾಗೆ ಎರಡನೆಯದು ಕೃತಕ ಪರಿಸರ ವ್ಯವಸ್ಥೆ ಅಂತ ಹೇಳ್ತೇವೆ. ಮೊದಲನೆಯದು ನೈಸರ್ಗಿಕ ಪರಿಸರ ವ್ಯವಸ್ಥೆ ಆದ್ರೆ ಎರಡನೆಯದು ಕೃತಕ.
ನೈಸರ್ಗಿಕ ಅಂದ್ರೆ ನಿಸರ್ಗದತ್ತವಾಗಿ ಬಂದಿರುವಂತಹ ಪರಿಸರ ವ್ಯವಸ್ಥೆ. ಈಗ ನಾವು ಅದನ್ನ ತಿದ್ದುಪಡಿ ಮಾಡಬಾರದು. ಹೇಗೆ ಇದೆಯೋ ಪರಿಸರ ಹಾಗೆ ಇದ್ರೆ ಅದನ್ನ ನೈಸರ್ಗಿಕ ಪರಿಸರ ಅಂತ ಹೇಳ್ತೇವೆ. ಅದು ಎಲ್ಲವನ್ನು ಒಳಗೊಂಡಿರುತ್ತೆ. ಜೈವಿಕ ವಸ್ತುಗಳು, ಅಜೈವಿಕ ವಸ್ತುಗಳು, ಹೀಗೆ ಎಲ್ಲವನ್ನು ಸುತ್ತುವರಿದುಕೊಂಡಿರುವ ವ್ಯವಸ್ಥೆಯನ್ನ ನೈಸರ್ಗಿಕ, ನಿಸರ್ಗದತ್ತವಾಗಿ, ಸಹಜವಾಗಿ ನಿಸರ್ಗದಲ್ಲಿ ಏನೇನು ನೋಡ್ಲಿಕ್ಕೆ ಸಿಗುತ್ತೋ ಅವೆಲ್ಲವನ್ನ ನೈಸರ್ಗಿಕ ಅಂತ ಕರಿತೇವೆ. ಕೃತಕ ಪರಿಸರ ಅನ್ನೋದನ್ನ ನಾವು ಮಾನವ ನಿರ್ಮಿತ ಅಂತ ಹೇಳ್ತೇವೆ. ಹೌದಾ? ಮಾನವ ನಿರ್ಮಿತ ವ್ಯವಸ್ಥೆಯನ್ನ ಕೃತಕ ಪರಿಸರ ವ್ಯವಸ್ಥೆ ಅಂತ ಕೂಡ ಕರಿತೇವೆ. ಹಾಗಾದ್ರೆ ಕೃತಕ ಪರಿಸರ ವ್ಯವಸ್ಥೆ ಅಂದ್ರೆ ಏನು? ಹೌದು, ಈಗ ಈ ಮಾನವ ನಿರ್ಮಿತ ಅಥವಾ ಕೃತಕ ಪರಿಸರ ವ್ಯವಸ್ಥೆ ಜಾಸ್ತಿ ಆಗಿದ್ದಕ್ಕೆ ನಾವು ನೈಸರ್ಗಿಕ ವ್ಯವಸ್ಥೆಯನ್ನ ಕಳ್ಕೊಳ್ತಾ ಇದ್ದೇವೆ. ಹೌದಾ? ಇದರಿಂದಾನೇ ದಿನದಿಂದ ದಿನಕ್ಕೆ ಮನುಷ್ಯನ ಮೇಲೆ ಅತಿರೇಕದ ಪರಿಣಾಮ ಬೀರೋದಕ್ಕೆ ಕಾರಣನೇ ಮಾನವ ನಿರ್ಮಿತ ವ್ಯವಸ್ಥೆ ಅಂತ ಹೇಳ್ತೇವೆ. ಯಾಕಂದ್ರೆ ನೈಸರ್ಗಿಕವಾಗಿ ವ್ಯವಸ್ಥೆ ಸರಿಯಾಗೇ ಇತ್ತು. ಹೌದಾ? ಮಾನವ ಏನ್ ಮಾಡ್ದ? ಅವುಗಳನ್ನ ತನ್ನ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸ್ತಾ ಹೋದ. ಸೊ ಇಲ್ಲಿ ನಾವೀಗ ಎಲ್ಲ ನೋಡಿದ್ರೂ ಕೂಡ ಬಿಲ್ಡಿಂಗ್ಗಳೇ ಕಾಣಿಸ್ತಾ ಇದೆ. ಯಾಕೆ? ಅವು ಮರ ಗಿಡಗಳನ್ನ ಕಡಿದು ನೈಸರ್ಗಿಕವಾಗಿ, ನೈಸರ್ಗಿಕದತ್ತವಾಗಿ ಬಂದ ವ್ಯವಸ್ಥೆಯನ್ನ ಮಾನವ ದಿನ ಕಳೆದಂತೆ ಮಾನವ ನಿರ್ಮಿತವಾಗಿ ಮಾಡ್ತಾ ಇದ್ದಾನೆ. ಇದರಿಂದ ಹಲವಾರು ದುಷ್ಪರಿಣಾಮಗಳನ್ನ ಅನುಭವಿಸ್ತಾ ಇದ್ದೇವೆ. ಹೌದಾ? ಈಗ ಅನುಭವಿಸ್ತಾ ಇದ್ದೇವೆ, ಆದ್ರೆ ಅವುಗಳನ್ನ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಇವುಗಳ ಈ ಮಾನವ ನಿರ್ಮಿತ ವ್ಯವಸ್ಥೆಯಲ್ಲಿ ನಾವೇ ಸಿಕ್ಕಾಕೊಂಡಿದ್ದೇವೆ. ಅದರಿಂದ ಹೊರಗೆ ಬರೋದಿಕ್ ಆಗ್ತಾನೆ ಇಲ್ಲ. ಹೌದಾ? ನವೀಕರಣ, ಹೊಸ ಹೊಸ ವ್ಯವಸ್ಥೆ, ಹಾಗೆ ನಮ್ಮ ಜೀವನ ಶೈಲಿಗಳೇ ಇವಕ್ಕೆಲ್ಲ ಕಾರಣ ಅಂತ ಹೇಳ್ಬಹುದು. ಯಾಕಂದ್ರೆ ಅತಿ ಸುಲಭವಾಗಿ ಜೀವನ ಮಾಡ್ಕೊಂಡು ಹೋಗೋದನ್ನ ಸಂಕೀರ್ಣ ಮಾಡ್ಕೊಂಡಿದ್ದೆ ಮಾನವ ಅಲ್ವಾ? ಅವನಿಗೆ ಇದ್ದಿದ್ದಷ್ಟರಲ್ಲಿ ತೃಪ್ತಿ ಇರ್ಲಿಲ್ಲ. ಎಲ್ಲವನ್ನ ಏನ್ ಮಾಡ್ತಾ ಹೋಗ್ತಾನೆ? ಚೇಂಜಸ್ ಅನ್ನ ಮಾಡ್ತಾ 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 ಅದು ಎಷ್ಟರ ಮಟ್ಟಿಗೆ ಬದಲಾವಣೆ ಆಗಿದೆ ಅಂದ್ರೆ, ನೈಸರ್ಗಿಕ ಪರಿಸರ ಅಂದ್ರೆ ಏನು ಅಂತ ಮುಂದೆ ಬರೋ ಜನಾಂಗಗಳಿಗೆ, ಮುಂದೆ ಬರೋ ಪೀಳಿಗೆಗೆ ಇದನ್ನ ಹೇಳಿದ್ರೂ ಕೂಡ ಬಹುಶಃ ಅವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಏನಾಗಿದೆ? ನೈಸರ್ಗಿಕ ವ್ಯವಸ್ಥೆ ಹದಗೊಳ್ತಾ ಇದೆ. ಇಲ್ಲಿ ಮಾನವ ನಿರ್ಮಿತ ವ್ಯವಸ್ಥೆಯನ್ನೇ ನಾವು ಏನ್ ಮಾಡ್ತಾ ಇದ್ದೇವೆ? ದಿನ ದಿನ ಹೆಚ್ಚು ನೋಡ್ತಾ ಇದ್ದೇವೆ. ಯಾಕೆ ಅಂದ್ರೆ ಕೃತಕವಾಗಿ ಅಭಿವೃದ್ಧಿ ಆಗ್ತಾ ಇರುವ ನೈಸರ್ಗಿಕ ವ್ಯವಸ್ಥೆ ಎಲ್ಲಾನು ಬದಲಾಗ್ತಾ ಇದೆ ಅಲ್ವಾ? ಇದ್ರ ಬಗ್ಗೆ ಜಾಸ್ತಿ ಹೇಳ್ಬೇಕಂತಿಲ್ಲ, ನಿಮ್ಗೆ ಗೊತ್ತಿದೆ ಏನೆಲ್ಲ ಬದಲಾವಣೆ ಆಗಿದೆ. ಎಲ್ಲ ನೋಡಿದ್ರೂ ಕಲುಷಿತ, ಎಲ್ಲ ನೋಡಿದ್ರೂ ಕಲ್ಮಶಗಳೇ ಕಾಣಿಸ್ತಾ ಇದೆ. ಅತಿ ಶುದ್ಧವಾದ ಗಾಳಿಯಿಂದ ಹಿಡಿದು, ಹೌದಾ, ಗಾಳಿಯನ್ನ ನಾವು ನಿಸರ್ಗದತ್ತವಾಗಿ ಬಳಸ್ಕೊಳ್ತಾ ಇದ್ವಿ. ಆದ್ರೆ ಇವತ್ತೇನಾಗಿದೆ ಅಂದ್ರೆ ನಾವು ಉಪಯೋಗಿಸೋ ಹಲವಾರು ರಾಸಾಯನಿಕಗಳು, ಹಾಗೆ ಹಲವಾರು ಬೇಡದೇ ಇರುವ ವಸ್ತುಗಳು, ಕಲ್ಮಶಗಳು ಗಾಳಿಯಲ್ಲಿ ಸೇರ್ಕೊಂಡು ಆಕ್ಸಿಜನ್ ಪ್ರಮಾಣ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಅತಿ ಶುದ್ಧ ಗಾಳಿಯನ್ನ ಪಡ್ಕೊಳ್ತಾ ಇಲ್ಲ. ಯಾಕಂದ್ರೆ ಶುದ್ಧ ಗಾಳಿ ಬರೋದೇ ನಿಸರ್ಗದಲ್ಲಿ ಇರುವ ಗಿಡ ಮರಗಳಿಂದಾಗಿತ್ತು. ಆದ್ರೆ ಇವತ್ತೇನಾಗಿದೆ? ಆ ಗಿಡ ಮರಗಳನ್ನೆಲ್ಲ ಮನುಷ್ಯ ಅವನ ದುರುದ್ದೇಶದಿಂದಾಗಿ ಅವುಗಳನ್ನ ಬಳಸ್ಕೊಂಡು ಅದನ್ನ ನಾಶ ಮಾಡ್ತಾ ಇರೋದ್ರಿಂದ ಪರಿಶುದ್ಧ ಗಾಳಿ ಸಿಗ್ತಾ ಇಲ್ಲ, ಪರಿಶುದ್ಧವಾದ ನೀರ್ ಸಿಗ್ತಾ ಇಲ್ಲ. ಸೊ ಹೀಗೆ ನೈಸರ್ಗಿಕ ಪರಿಸರ ವ್ಯವಸ್ಥೆ ದಿನ ದಿನ ಹದಗೆಡ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ. ಹಾಗೆ ಈ ಎರಡೂ ಪರಿಸರ ವ್ಯವಸ್ಥೆಗಳಿಗಿರೋ ವ್ಯತ್ಯಾಸ ಏನು? ಹಾಗಾದ್ರೆ ಪ್ರಮುಖವಾಗಿ ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಂದ್ರೆ, ಈಗ್ಲೇ ಹೇಳ್ದೆ ನಾನು, ನೈಸರ್ಗಿಕ ವ್ಯವಸ್ಥೆ ಅಂದ್ರೆ ನಿಸರ್ಗ ಹೇಗಿದೆಯೋ ಹಾಗೆ ಅದನ್ನ ಬಿಟ್ಬಿಡೋದು. ಅಲ್ಲಿ ಏನು ಬದಲಾವಣೆಗಳನ್ನ ಮಾಡದೆ ನಿಸರ್ಗದತ್ತವಾಗಿ ಏನ್ ಬಂದಿದ್ಯೋ ಅದನ್ನ ನೈಸರ್ಗಿಕ ಅಂತ ಕರಿತೇವೆ. ಹೌದಾ? ನ್ಯಾಚುರಲ್ ಸಿಸ್ಟಮ್ ಇದು. ಕೃತಕ ಅಂದ್ರೆ ಏನು? ಆರ್ಟಿಫಿಷಿಯಲ್ ಸಿಸ್ಟಮ್ ಅಂತ ಹೇಳ್ತೇವೆ. ಇದನ್ನ ಮಾನವ ನಿರ್ಮಿತ. ಮಾನವರು ಏನ್ ಮಾಡ್ತಾ ಹೋದ್ರು ಅಂದ್ರೆ ನಿಸರ್ಗದಿಂದ ಬಂದಿರೋದ್ರಲ್ಲಿ ಬದಲಾವಣೆಯನ್ನ ಮಾಡ್ತಾ ಹೋಗ್ತಾರೆ. ಈಗ ನಾವು ಇಲ್ಲಿರೋ ಎರಡು ಚಿತ್ರಗಳನ್ನೇ ಗಮನಿಸಬಹುದು. ಮೊದಲನೇ ಚಿತ್ರ ನಿಸರ್ಗದ ಅಂದ್ರೆ ಗುಡ್ಡ ಹಾಗೆ ಗಿಡ ಮರಗಳನ್ನ ತೋರಿಸ್ತಾ ಇದೆ. ಇದು ನಿಸರ್ಗದತ್ತವಾಗಿ ಬಂದಿರೋದು. ಇಲ್ಲಿ ಏನು ನಾವು ಡೆವಲಪ್ಮೆಂಟ್ಸ್ ಅನ್ನ ಮಾಡಿಲ್ಲ. ಇಲ್ಲಿ ಬಂದ್ರೆ ಇದನ್ನ ಪೈರುಗದ್ದೆ ಅಂತ ಹೇಳ್ತೇವೆ. ಹೌದಾ? ಇದು ಪೈರುಗದ್ದೆಯ ಚಿತ್ರ ಅಥವಾ ಗದ್ದೆ ಅಂತ ಬಳಸ್ತೇವೆ ನಾವು. ಗದ್ದೆ ಇದು ಹೇಗೆ ಮಾನವ ನಿರ್ಮಿತ ಅಂತ ನೀವು ಕೇಳಬಹುದು. ಇಲ್ಲೂ ಕೂಡ ಗಿಡ ಮರಗಳು ಇರುತ್ತೆ, ಆದ್ರೆ ಅದನ್ನ ನಾವು ಬೆಳೆದಿರೋದು ಅಲ್ವಾ? ಇಲ್ಲಿ ಏನ್ ಮಾಡ್ತೇವೆ? ಗದ್ದೆ ಆಗಬೇಕು ಅಂದ್ರೆ ಅಲ್ಲಿ ಪೈರು ಬರ್ಬೇಕು ಅಂದ್ರೆ ಬೀಜವನ್ನ ಬಿತ್ತನೆ ಮಾಡ್ಬೇಕು, ಆಮೇಲೆ ಅದನ್ನ ಉಳುಮೆ ಮಾಡ್ಬೇಕು. ಉಳುಮೆ ಮಾಡಿ ಎಷ್ಟೋ ದಿನದ ನಂತರ ಏನಾಗತ್ತೆ? ಮೊಳಕೆ ಹೊಡೆಯೋಕೆ ಸ್ಟಾರ್ಟ್ ಆಗತ್ತೆ. ಅದಕ್ಕೆ ನೀರಾವರಿ ವ್ಯವಸ್ಥೆ ಮಾಡ್ಬೇಕು. ನೀರಾವರಿ ವ್ಯವಸ್ಥೆಯಿಂದ ಮೊಳಕೆ ಹೊಡೆದು ಅದು ಸಣ್ಣ ಸಸಿ ಆಗಿ
ಬೆಳೀತಾ ಹೋಗುತ್ತೆ. ಹೌದಾ? ಇವೆಲ್ಲವನ್ನ ಯಾರು ಮಾಡ್ಬೇಕು? ಮಾನವರು ಮಾಡ್ಬೇಕು. ಸೊ ಅದಕ್ಕಾಗಿ ಇದನ್ನ ಕೃತಕ ಪರಿಸರ ಅಂತ ಕರಿತೇವೆ. ಪೈರು ಗದ್ದೆ ತನ್ನಿಂದ ತಾನಾಗಿ ಉತ್ಪತ್ತಿ ಆಗೋದಿಲ್ಲ. ಒಂದು ಗದ್ದೆಯಲ್ಲಿ ಬೆಳೆ ಬೆಳಿಬೇಕು ಅಂದ್ರೆ ಅಲ್ಲಿ ಮಾನವನ ಕೆಲಸ ಜಾಸ್ತಿ ಇರುತ್ತೆ ಅಂತ ಹೇಳ್ತೇವೆ. ಸೊ ಅದಕ್ಕಾಗಿ ಪೈರು ಗದ್ದೆ ಇದು ಕೃತಕ ಪರಿಸರ ವ್ಯವಸ್ಥೆಗೆ ಉದಾಹರಣೆ ಅಂತ ಹೇಳ್ತೇವೆ. ಇದೊಂದೇ ಅಲ್ಲ, ಹಲವಾರು ಉದಾಹರಣೆಯನ್ನ ಕೊಡಬಹುದು. ಹಾಗೆ ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಂತ ಬಂದ್ರೆ ಆಗ್ಲೇ ಹೇಳಿದ್ವಿ, ನಿಸರ್ಗದತ್ತವಾಗಿ ಏನೇನು ಬಂದಿದೆಯೋ, ಏನು ಬದಲಾವಣೆಗಳಾಗದೆ ನಿಸರ್ಗದಲ್ಲಿ ಸಹಜವಾಗಿ ಇರೋ ಪರಿಸ್ಥಿತಿ ಹಾಗೆ ಉಳ್ಕೊಂಡ್ರೆ ಅದು ನೈಸರ್ಗಿಕ ಪರಿಸರ ವ್ಯವಸ್ಥೆ. ಅದರಲ್ಲಿ ನಾವು ಪ್ರಮುಖವಾಗಿ ಜಲ ಪರಿಸರ ವ್ಯವಸ್ಥೆಯ ಬಗ್ಗೆ ಹೇಳ್ತೇವೆ. ಜಲ ಪರಿಸರ ವ್ಯವಸ್ಥೆಯನ್ನ ಮತ್ತೆ 2 ಭಾಗಗಳಾಗಿ ನಾವೇನ್ ಮಾಡ್ಬೋದು? ವಿಂಗಡಿಸಬಹುದು. ಮೊದಲನೆಯದು ಸಿಹಿ ನೀರು ಪರಿಸರ ವ್ಯವಸ್ಥೆ ಆದ್ರೆ, ಎರಡನೆಯದು ಉಪ್ಪು ನೀರಿನ ಪರಿಸರ ವ್ಯವಸ್ಥೆ ಅಂತ ಹೇಳ್ತೇವೆ. ಈಗ ನೈಸರ್ಗಿಕ ಪರಿಸರ ವ್ಯವಸ್ಥೆಯನ್ನ ಮತ್ತೆ 2 ಭಾಗವಾಗಿ ವಿಂಗಡಿಸ್ತೇವೆ. ಅವು ಒಂದು ಭೂ ಪರಿಸರ ವ್ಯವಸ್ಥೆ, ಇನ್ನೊಂದು ಜಲ ಪರಿಸರ ವ್ಯವಸ್ಥೆ ಅಂತ ಹೇಳ್ತೇವೆ. ಆಯ್ತಾ? ಇವೆರಡು ನೈಸರ್ಗಿಕ ಪರಿಸರ ವ್ಯವಸ್ಥೆಗಳು. ಒಂದನೆಯದು ಭೂ ಪರಿಸರ ವ್ಯವಸ್ಥೆ, ಎರಡನೆಯದು ಜಲ ಪರಿಸರ ವ್ಯವಸ್ಥೆ. ಇಲ್ಲಿ ಬಂದ್ರೆ ಜಲ ಪರಿಸರ ವ್ಯವಸ್ಥೆಯಲ್ಲಿ ಸಿಹಿ ನೀರು ಪರಿಸರ ವ್ಯವಸ್ಥೆ ಮತ್ತೆ ಉಪ್ಪು ನೀರು ಪರಿಸರ ವ್ಯವಸ್ಥೆ ಅಂತ ಮತ್ತೆ ಜಲ ಪರಿಸರ ವ್ಯವಸ್ಥೆಯನ್ನ 2 ವಿಧವಾಗಿ ವಿಂಗಡಿಸ್ತೇವೆ. ಪ್ರಮುಖ ನೈಸರ್ಗಿಕ ಪರಿಸರ ವ್ಯವಸ್ಥೆಯಲ್ಲಿ 2 ವಿಧ: ಭೂ ಪರಿಸರ ವ್ಯವಸ್ಥೆ, ಜಲ ಪರಿಸರ ವ್ಯವಸ್ಥೆ. ಮತ್ತೆ ಅದರಲ್ಲಿ ಜಲ ಪರಿಸರ ವ್ಯವಸ್ಥೆ ಅಂತ ಬಂದ್ರೆ ಸಿಹಿ ನೀರಿನ ಪರಿಸರ ವ್ಯವಸ್ಥೆ, ಉಪ್ಪು ನೀರಿನ ಪರಿಸರ ವ್ಯವಸ್ಥೆ ಅಂತ ಮತ್ತೆ 2 ತರವಾಗಿ ವಿಂಗಡಿಸ್ತೇವೆ. ಸಿಹಿ ನೀರು ಅಂತ ಬಂದ್ರೆ ಇದಕ್ಕೆ ಉದಾಹರಣೆ ನೀವ್ ಏನ್ ಕೊಡ್ಬಹುದು? ಬಾವಿ. ಹೌದಾ? ಬಾವಿ ಇದು ಒಂದು ಸಿಹಿ ನೀರಿನ ಪರಿಸರ ವ್ಯವಸ್ಥೆ. ಹಾಗೆ ಕೊಳ ಇರಬಹುದು, ಹಾಗೆ ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳು ಇರಬಹುದು. ಹೌದಾ? ಇವುಗಳೆಲ್ಲ ಯಾವ್ದಕ್ಕೆ ಉದಾಹರಣೆ ಅಂದ್ರೆ ಸಿಹಿ ನೀರಿನ ಪರಿಸರ ವ್ಯವಸ್ಥೆಗೆ ಉದಾಹರಣೆ. ಯಾಕೆ ಅಂದ್ರೆ ಬಾವಿ ನೀರನ್ನ ನಾವು ಕುಡಿಯೋದಕ್ಕೆ ಬಳಸ್ತೇವೆ. ಅದ್ ಹೇಗಿರುತ್ತೆ? ಸಿಹಿ ಇರತ್ತೆ. ಹೌದಾ? ಸಿಹಿ ಇರೋದಕ್ಕಾಗಿ ಬಾವಿ ನೀರನ್ನ ಬಳಸ್ತೇವೆ. ಉಪ್ಪು ನೀರು ಇದ್ದಿದ್ರೆ ನಮ್ಮ ಹತ್ರ ಕುಡಿಲಿಕ್ಕೆ ಆಗ್ತಿತ್ತಾ? ಇಲ್ಲ. ಅದಕ್ಕಾಗಿ ಉಪ್ಪು ನೀರಿನ ವ್ಯವಸ್ಥೆಯಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂದ್ರೆ ಸಮುದ್ರ ಬರುತ್ತೆ ಅಲ್ವಾ? ಸಮುದ್ರಗಳಲ್ಲೆಲ್ಲ ನಾವು ಸಮುದ್ರದಿಂದ ಏನ್ ಮಾಡ್ತೇವೆ? ಉಪ್ಪನ್ನ ಪಡಿತೇವೆ. ಯಾಕೆ ಅಂದ್ರೆ ಅಲ್ಲಿರುವ ನೀರು ಉಪ್ಪು ನೀರು ಅನ್ನೋ ಕಾರಣಕ್ಕೆ. ಹೌದಾ? ಉಪ್ಪು ನೀರಿನ ವ್ಯವಸ್ಥೆಗೆ ಉತ್ತಮ ಉದಾಹರಣೆ ಅಂದ್ರೆ ಸಮುದ್ರ ಅಂತ ಹೇಳ್ತೇವೆ. ಇಲ್ಲಿ ನೀರು ಉಪ್ಪಿನ ಅಂಶವನ್ನ ಒಳಗೊಂಡಿರುತ್ತೆ. ಇದು ಕುಡಿಯೋದಕ್ಕೆ ಯೋಗ್ಯವಾದ ನೀರಲ್ಲ ಅಂತ ಹೇಳ್ತೇವೆ. ಇದಿಷ್ಟು ಜಲ ಪರಿಸರ ವ್ಯವಸ್ಥೆಯ ವಿಧ 2: ಸಿಹಿ ನೀರು ಹಾಗೆ ಉಪ್ಪು ನೀರಿನ ಪರಿಸರ ವ್ಯವಸ್ಥೆ. ನೆಕ್ಸ್ಟ್ ಬಂದ್ರೆ ನೈಸರ್ಗಿಕ ಪರಿಸರ ವ್ಯವಸ್ಥೆಯಲ್ಲಿ ಭೂ ಪರಿಸರ ವ್ಯವಸ್ಥೆ. ಆಗ್ಲೇ ಹೇಳಿದೆ, ನೈಸರ್ಗಿಕ ಪರಿಸರ ವ್ಯವಸ್ಥೆಯಲ್ಲಿ ಜಲ ಪರಿಸರ ವ್ಯವಸ್ಥೆ ಹಾಗೆ ಭೂ ಪರಿಸರ ವ್ಯವಸ್ಥೆಯನ್ನು 2 ವಿಧವನ್ನ ನೋಡ್ತೇವೆ. ಅದರಲ್ಲಿ ಭೂ ಪರಿಸರ ವ್ಯವಸ್ಥೆಯನ್ನ ನೋಡೋಣ ಈಗ. ಇದರಲ್ಲಿ ಹುಲ್ಲುಗಾವಲು, ಮರುಭೂಮಿ ಹಾಗೆ ಕಾಡು ಇವೆಲ್ಲ ಏನಿದು ಭೂ ಪರಿಸರ ವ್ಯವಸ್ಥೆ ಅಂತ ಹೇಳ್ತೇವೆ. ಹುಲ್ಲುಗಾವಲು ಅಂದ್ರೆ ಇದು ಗ್ರೀನರಿ, ಫುಲ್ ಗ್ರೀನಿಂದ, ಹುಲ್ಲಿನಿಂದ ತುಂಬಿರುತ್ತೆ. ಇದು ನೋಡೋದಕ್ಕೆ ತುಂಬಾ ಚಂದ ಕಾಣಿಸುತ್ತೆ ಅಲ್ವಾ? ನೆಕ್ಸ್ಟ್ ಅಲ್ಲಿ ಬಂದ್ರೆ ಮರುಭೂಮಿ. ಮರುಭೂಮಿಯಲ್ಲಿ ನೀರು ಇರೋದಿಲ್ಲ ಅಲ್ವಾ? ನೀರಿರೋದಿಲ್ಲ, ಸಸ್ಯ ಕೂಡ ಇರೋದಿಲ್ಲ. ಕೆಲವೊಂದಿಷ್ಟು ಮರುಭೂಮಿಯ ಸಸ್ಯಗಳನ್ನ ಮಾತ್ರ ನಾವು ನೋಡ್ತೇವೆ. ಇದು ಹಸಿರಿನಿಂದ ತುಂಬಿರೋದಿಲ್ಲ. ಇಲ್ಲಿ ಬಿಸಿಲಿನ ಪ್ರಮಾಣ ಜಾಸ್ತಿ ಇರುತ್ತೆ, ಹಾಗೆ ಉಷ್ಣತೆ ಕೂಡ ಜಾಸ್ತಿ ಇರುತ್ತೆ. ಇದು ಮರಳಿನಿಂದ ಆವೃತ ಆಗಿರುತ್ತೆ. ಅದಕ್ಕಾಗಿ ಮರುಭೂಮಿ ಅಂತ ಕರಿತೇವೆ. ಹೌದಾ? ಇಲ್ಲಿ ಸಸ್ಯಗಳು ಇರೋದಿಲ್ಲ, ನೀರಿನ ಒಳಹರಿವು ಕಡಿಮೆ ಇರೋದಿಲ್ಲ, ಹಾಗೆ ಶಾಖ ಅತಿ ಹೆಚ್ಚು ಉಷ್ಣತೆ ಇರುತ್ತೆ. ನೋಡಿ, ನೀವ್ ಯಾವ್ದಾದ್ರು ಮರುಭೂಮಿಗೆ ಹೋಗಿ ಬಂದ್ರೆ ನಿಮ್ ಕಲರ್ ಎಲ್ಲ ಚೇಂಜ್ ಆಗ್ಬಿಡತ್ತೆ ಅಲ್ವಾ? ಯಾಕೆ ಚೇಂಜ್ ಆಗತ್ತೆ? ಅಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಉಷ್ಣತೆ ಜಾಸ್ತಿ ಇರುತ್ತೆ. ಹಾಗೆ ಅಲ್ಲಿ ಹೋದ್ರೆ ಅತಿ ಹೆಚ್ಚು ನಮ್ಗೆ ಬಾಯಾರಿಕೆ ಆಗತ್ತೆ. ಯಾಕೆ ಅಂದ್ರೆ ಉಷ್ಣ ಜಾಸ್ತಿ ಇರುತ್ತೆ, ಒಳ ನೀರಿನ ಹರಿವು ಕಡಿಮೆ ಇರುತ್ತೆ. ಹಾಗೆ ಉಷ್ಣ ಜಾಸ್ತಿ ಇದ್ದ ಕೂಡಲೇ ಏನಾಗತ್ತೆ ಅಂದ್ರೆ ಬಾಯಾರಿಕೆ ಜಾಸ್ತಿ ಆಗತ್ತೆ ಅಲ್ವಾ? ಹಾಗಾಗಿ ಇದನ್ನ ಮರುಭೂಮಿ ಅಂತ ಹೇಳ್ತೇವೆ. ಇನ್ನು ಬಂದ್ರೆ ಕಾಡು. ಇದು ಅತಿ ಸುಂದರ ಭೂ ಪರಿಸರ ವ್ಯವಸ್ಥೆಯಲ್ಲಿ ಒಂದು. ಯಾಕೆ ಅಂದ್ರೆ ಕಾಡಿಗೆ ಹೋದ್ರೆ ನಮ್ಗೆ ತುಂಬಾ ಖುಷಿ ಆಗತ್ತೆ ಅಲ್ವಾ? ಕೆಲವೊಬ್ರಿಗೆ ನೀವು ನೋಡಿರ್ಬಹುದು, ಈಗ ಕಡಿಮೆ ಆಗ್ತಾ ಇದೆ ಕಾಡು. ಯಾಕೆಂದ್ರೆ ಕಡ್ದು ಮನುಷ್ಯರು ತಮಗ್ ಬೇಕಾಗಿರೋ ಕಟ್ಟಿಗೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಕಾಡನ್ನ ಕಡ್ದು ಅಲ್ಲಿ ನಾಡನ್ನ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಅವನ್ನ ಹೊರತುಪಡಿಸಿದ್ರೆ ಕಾಡು ಅಂತ ಬಂದ್ರೆ ನೀವು ಒಂದಿಷ್ಟು ಹಳ್ಳಿ ಪ್ರದೇಶದಲ್ಲಿ ಇರೋರಿಗೆ ಇದರ ಅಂದಾಜು ಇರುತ್ತೆ. ಯಾಕಂದ್ರೆ ಹಳ್ಳಿ ಪ್ರದೇಶದಲ್ಲಿ ಅವರಿಗೆ ಒಂದಿಷ್ಟು ಜಮೀನ್ ಅಂತ ಇರುತ್ತೆ, ಜಾಗ, ಅವರದ್ದೇ ಆದ ಜಾಗ ಇರುತ್ತೆ, ಕಾಡಿರತ್ತೆ. ಅಲ್ಲಿ ಗೇರು ಹಣ್ಣನ್ನ ಬೆಳಿತೇವೆ. ಹೌದಾ? ಗೋವೆ ಹಣ್ಣು ಅಂತ ಕೂಡ ಹೇಳ್ತೇವೆ.
ಪ್ರಾದೇಶಿಕ ಭಾಷೆಯಲ್ಲಿ, ಅವುಗಳನ್ನೆಲ್ಲ ಬೆಳಿತೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ನೇರಳೆ ಹಣ್ಣು, ಕುಂಟು ನೇರಳೆ ಅಂತ ಹೇಳ್ತೇವೆ, ಅವುಗಳನ್ನೆಲ್ಲ ನಾವು ಪಡ್ಕೊಳ್ಬೇಕು ಅಂದ್ರೆ ಕಾಡಿಗೆ ಹೋಗ್ಬೇಕು ಅಂತ ಹೇಳ್ತೇವೆ, ಹೌದಾ. ಸೊ ಅದಿಷ್ಟು ಅಂದ್ರೆ ಕಾಡು ಅಂದ್ರೆ ಅಲ್ಲಿ ಪ್ರಾಣಿಗಳು ಅಂತ ಅಷ್ಟೇ ಅಲ್ಲ, ಗಿಡ ಮರಗಳು ಅಂತ ಕೂಡ ಇರುತ್ತೆ. ದೊಡ್ಡ ದೊಡ್ಡ ಕಾಡಲ್ಲಿ ಅಪಾಯಕಾರಿ ಪ್ರಾಣಿಗಳಿದ್ರು ಸಣ್ಣ ಸಣ್ಣದು ಊರ ಹತ್ರ ಇರೋ ಕಾಡಲ್ಲೆಲ್ಲ ಇರೋದಿಲ್ಲ. ಅಲ್ಲಿ ನಾವು ತುಂಬಾ ಚಂದ ಪರಿಸರವನ್ನ ನೋಡ್ತೇವೆ, ಅತಿ ಶುದ್ಧವಾದ ಗಾಳಿ ಸಿಗುತ್ತೆ. ಹಾಗೆ ಅಲ್ಲಿ ಹೋದ್ರೆ ಏನೋ ಒಂಥರ ಖುಷಿ ಆಗತ್ತಪ್ಪ ಅಲ್ವಾ. ಸೊ ಅದನ್ನ ಕಾಡ್ ಅಂತ ಹೇಳ್ತೇವೆ. ಈಗ ಭೂ ಪರಿಸರ ವ್ಯವಸ್ಥೆಯಲ್ಲಿ ಹುಲ್ಲುಗಾವಲು, ಮರುಭೂಮಿ, ಕಾಡು ಇವೆಲ್ಲ ಭೂ ಪರಿಸರ ವ್ಯವಸ್ಥೆಗೆ ಒಳಗೊಂಡಿದೆ. ಕೃತಕ ಪರಿಸರ ವ್ಯವಸ್ಥೆ ಅದಷ್ಟು ನೈಸರ್ಗಿಕ ಆದ್ರೆ ಇನ್ನು ಬರುವುದು ಕೃತಕ ಪರಿಸರ. ಕೃತಕ ಪರಿಸರಕ್ಕೆ ಹಲವಾರು ಉದಾಹರಣೆಗಳನ್ನ ಕೊಡ್ಬೋದು. ಅಲ್ಲಿ ಕೆಲವೊಂದು ಉದಾಹರಣೆ ನೋಡ್ಲಿಕ್ಕೆ ಹೋದ್ರೆ ಪೈರುಗದ್ದೆ, ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದೆ. ಗದ್ದೆ ಅಂತ ಬಂದಾಗ ಅದು ನೈಸರ್ಗಿಕ ವ್ಯವಸ್ಥೆಯಲ್ಲಿ ಬರೋದಿಲ್ಲ, ಕೃತಕ ವ್ಯವಸ್ಥೆಯಲ್ಲಿ ಬರುತ್ತೆ. ಯಾಕೆ ಅಂದ್ರೆ ಗದ್ದೆ ಇದು ತನ್ನಿಂದ ತಾನಾಗೆ ಆಗೋ ಜಾಗ ಅಲ್ಲ. ಇಲ್ಲಿ ಉಳುಮೆ ಆಗ್ಬೇಕು, ಬಿತ್ತನೆ ಆಗ್ಬೇಕು, ಹಾಗೆ ನೀರಾವರಿ ವ್ಯವಸ್ಥೆ ಆಗ್ಬೇಕು. ಈಗೆಲ್ಲ ಇದನ್ನ ಯಾರು ಮಾಡ್ತಾರೆ ಅಂದ್ರೆ ಮಾನವರು ಮಾಡ್ತಾರೆ. ಅದಕ್ಕಾಗಿ ಇದನ್ನ ಕೃತಕ, ಮಾನವ ನಿರ್ಮಿತ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಉದ್ಯಾನ, ಅವ್ರ ಉದ್ಯಾನವನಗಳು. ಇಲ್ಲಿ ಏನನ್ನ ನೋಡ್ಬಹುದು ಅಂದ್ರೆ ಹಸಿರಿನಿಂದ ತುಂಬಿರುತ್ತೆ ಉದ್ಯಾನವನ, ಹೌದಾ. ಈಗ ಪಾರ್ಕ್ಗಳನ್ನ ನೋಡಿದೀರಾ ಅಲ್ವಾ, ಅಲ್ಲಿ ಏನಿರುತ್ತೆ ಸುತ್ತಮುತ್ತಲು ಬಣ್ಣ ಬಣ್ಣದ ಗಿಡಗಳಿರುತ್ತೆ. ಹಾಗೆ ಹಲವಾರು ಅಟ್ರಾಕ್ಟಿವ್ ಇದನ್ನ ಮಾಡಿರ್ತಾರೆ ಅಲ್ಲಿ, ಹೌದಾ. ಜನರನ್ನ ಅದರ ಎಡೆಗೆ ಸೆಳೆಯೋ ತರ ಏನೇನು ವ್ಯವಸ್ಥೆ ಬೇಕೋ ಅವೆಲ್ಲವೂ ಕೃತಕವಾಗಿ ನಿರ್ಮಾಣ ಆಗಿರುತ್ತೆ ಉದ್ಯಾನದಲ್ಲಿ. ಅದಕ್ಕಾಗಿ ನಾವು ನೋಡಿ ಪೇಟೆಯಲ್ಲಿ ಇರೋರಿಗೆಲ್ಲ ಸುತ್ತಮುತ್ತಲು ಗಿಡಗಳು ಕಡಿಮೆ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಾಕಿಂಗ್, ಸಂಜೆ ವಾಕಿಂಗ್ ಹೋಗ್ಬೇಕು ಅಂದ್ರೆ ಪಾರ್ಕ್ ಅನ್ನ ಚೂಸ್ ಮಾಡ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಒಂದಿಷ್ಟು ಚಂದ ಇರೋ ಗಿಡಗಳಿರುತ್ತೆ. ಹಾಗೆ ಆ ಗಿಡಗಳಿಂದ ಗಾಳಿ ಬರ್ತಾ ಇರತ್ತೆ, ಶುದ್ಧ ಗಾಳಿ ಸಿಗುತ್ತೆ. ನೆಕ್ಸ್ಟ್ ಅಲ್ಲಿ ಹೋದ್ರೆ ಒಂಥರ ಏನೋ ಒಂದು ಫ್ರೆಶ್ ಅನ್ಸುತ್ತಪ್ಪ ಮೈಂಡಿಗೆ ಅನ್ನೋ ಉದ್ದೇಶದಿಂದ ಏನ್ ಮಾಡ್ತೇವೆ, ಉದ್ಯಾನವನಕ್ಕೆ ಹೋಗ್ತೇವೆ. ಇಲ್ಲಿ ನಾವು ಇದು ಕೃತಕ ಅಂತ ಯಾಕೆ ಹೇಳ್ತೇವೆ ಅಂದ್ರೆ ಇಲ್ಲೊಂದಿಷ್ಟು ಗಿಡ ಮರಗಳನ್ನ ನೋಡ್ತೇವೆ, ಆದ್ರೆ ಪರ್ಟಿಕ್ಯುಲರ್ ಆಗಿ ಇವುಗಳನ್ನ ಏನ್ ಮಾಡ್ತಾರೆ, ಬೇರೆ ಬೇರೆ ಕಡೆಯಿಂದ ತಂದು ಇಲ್ಲಿ ಬೆಳೆಸ್ತಾರೆ, ಹೌದಾ. ಏನ್ ಮಾಡ್ಬೇಕು ಅಂದ್ರೆ ಆರ್ಟಿಫಿಷಿಯಲಿ ಇದು ಇಲ್ಲಿ ಬೆಳೆಯೋದಕ್ಕಾಗಿ ಇದನ್ನ ನಾವು ಕೃತಕ ಅಂತ ಕರಿತೇವೆ. ತನ್ನಾರೆ ಬೆಳೆಯೋದಿಲ್ಲ, ತನ್ನಾರೆ ಬೆಳೆದ್ರೆ ಹೇಗೇಗೋ ಬೆಳಿತಿತ್ತು, ಅದನ್ನ ಕರೆಕ್ಟ್ ಆಗಿ ಆಗ ಕಟಾವ್ ಮಾಡ್ತಾರೆ. ಅದು ಒಟ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸೋ ತರ ಇಲ್ಲಿ ಮೇಂಟೆನೆನ್ಸ್ ಅನ್ನ ಮಾಡ್ತಾ ಇರ್ತಾರೆ, ಹೌದಾ. ಸೊ ಅದಕ್ಕಾಗಿ ಇದನ್ನ ಕೃತಕ ಅಂತ ಕರೀತೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಮತ್ಸ್ಯಾಗಾರ ಅಂತ ಬರುತ್ತೆ, ಅಕ್ವೇರಿಯಂ ಅಂತ ಹೇಳ್ತಾರೆ. ಇದನ್ನ ನೀವು ನೋಡಿರ್ತೀರಾ, ಹಲವಾರು ಕಡೆ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಸ್ಕೂಲಿಂದ ಅಲ್ವಾ. ಮುಂಚೆ ನಾವೆಲ್ಲ ಇರುವಾಗ ಕರ್ನಾಟಕ ದರ್ಶನ ಅಂತ ಇರ್ತಿತ್ತು, ಹೈ ಸ್ಕೋರ್ ಮಾಡಿದವ್ರಿಗೆ ಕರ್ನಾಟಕ ದರ್ಶನಕ್ಕೆ ಕರ್ಕೊಂಡು ಹೋಗ್ತಿದ್ರು. ಆಗ ಈಗ ಅತಿ ಹೆಚ್ಚು ಹಿಸ್ಟೋರಿಕಲ್ ಪ್ಲೇಸಸ್, ಹಾಗೆ ಈ ತರ ಮತ್ಸ್ಯಾಗಾರಕ್ಕೆ, ಹಾಗೆ ಸಸ್ಯ ಮತ್ತು ಪ್ರಾಣಿಗಳ ವಲಯಕ್ಕೆ ಕರ್ಕೊಂಡು ಹೋಗ್ತಿದ್ರು, ಅವೆಲ್ಲವನ್ನ ತೋರಿಸ್ತಿದ್ರು. ಈಗ್ಲೂ ನೀವು ನೋಡಿರ್ತೀರಾ ಮತ್ಸ್ಯಾಗಾರ. ಇದನ್ನ ಕೆಲವೊಂದ್ಸಲ ಕೆಲವೊಂದು ಪಾಶ್ ಮನೆಗಳಲ್ಲಿ, ಪ್ರೆಸ್ಟೀಜಿಯಸ್ ಹೌಸಸ್ ಇರುತ್ತೆ ಅಲ್ವಾ, ಅವುಗಳಲ್ಲಿ ಏನ್ ಮಾಡಿರ್ತಾರೆ, ಮತ್ಸ್ಯಾಗಾರವನ್ನ ಮಾಡಿರ್ತಾರೆ. ಅಕ್ವೇರಿಯಂ ಆರ್ಟಿಫಿಷಿಯಲ್ ಇದು, ಇದನ್ನ ಏನ್ ಮಾಡ್ತಾರೆ ಅನ್ನೋದನ್ನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಪ್ರಮುಖವಾಗಿ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಗಾಜಿನ ಒಂದು ಜಾಗದಲ್ಲಿ ನೀರನ್ನ ತುಂಬಿ ಅದ್ರ ಒಳಗಡೆ ಮೀನನ್ನ ಹಾಕಿರ್ತಾರೆ. ಅದಕ್ಕೆ ಕೃತಕವಾಗಿ ಹೊರಗಡೆಯಿಂದ ಆಹಾರ ಹಾಕೋದು, ಹಾಗೆ ಇಷ್ಟಿಷ್ಟು ದಿನಗಳಿಗೆ ಇದನ್ನ ಕ್ಲೀನ್ ಮಾಡೋದು, ಈಗ ಮಾಡಿ ಇದನ್ನ ಏನ್ ಮಾಡ್ತಾ ಇರ್ತಾರೆ, ಮೇಂಟೈನ್ ಮಾಡ್ತಾ ಇರ್ತಾರೆ. ಅದನ್ನ ಮತ್ಸ್ಯಾಗಾರ ಅಥವಾ ಅಕ್ವೇರಿಯಂ ಅಂತ ಕರೀತೇವೆ. ಸೊ ಅಕ್ವೇರಿಯಂ ಬಗ್ಗೆ ಹೇಳ್ತಾ ಹೋದ್ರೆ, ಮತ್ಸ್ಯಾಗಾರನ್ನ ತಯಾರಿಸುವಾಗ ನಾವು ಯಾವ್ಯಾವ ಅಂಶವನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಮತ್ಸ್ಯಾಗಾರದಲ್ಲಿ ಒಂದು ಮೀನು ಒಂದು ಜೀವ ಇರುವ ವಸ್ತು, ಜೀವ ಇರುವ ಒಂದು ಜೀವಿ, ಹೌದಾ. ಸೊ ಅದನ್ನ ನಾವು ಒಂದ್ ಕಡೆ ತಂದು ಹಾಕಿದ್ದೇವೆ ಅಂದ್ರೆ ಅದರ ರಕ್ಷಣೆ ಕೂಡ ಇಲ್ಲಿ ಮುಖ್ಯ ಆಗತ್ತೆ. ಆ ರಕ್ಷಣೆ ಮಾಡ್ಬೇಕು ಅಂದ್ರೆ ಮತ್ಸ್ಯಾಗಾರ ಅಥವಾ ಅಕ್ವೇರಿಯಂ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಯಾವೆಲ್ಲ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ನೋಡ್ತಾ ಹೋದ್ರೆ, ಮೊದಲನೆಯದಾಗಿ ಮೀನಿಗೆ ಈಜೋದಕ್ಕೆ ನೀರ್ ಬೇಕು, ಹೌದಾ. ಸೊ ದೊಡ್ಡ ಗಾಜಿನ ತೊಟ್ಟಿಯಲ್ಲಿ ಏನ್ ಮಾಡ್ತೇವೆ, ಒಂದಿಷ್ಟು ನೀರನ್ನ ಹಾಕ್ತೇವೆ, ನೀರ್ ಬೇಕು. ಹಾಗೆ ನೆಕ್ಸ್ಟ್ ಅಲ್ಲಿ ಅದಕ್ಕೆ ಏನ್ ಬೇಕು ಅಂದ್ರೆ ವಿಶಾಲವಾದ ಪ್ರದೇಶ, ಈಜಲಿಕ್ಕೆ ಅದಕ್ಕೆ ಸ್ಥಳಾವಕಾಶ ಬೇಕು ಅಲ್ವಾ. ಅದಕ್ಕಾಗಿ ದೊಡ್ಡ ಗಾಜಿನ ಇದರಲ್ಲಿ ಕಂಟೈನರ್ ಅಲ್ಲಿ ಮಾಡ್ತಾರೆ ಅಕ್ವೇರಿಯಂ ಅನ್ನ. ಹಾಗೆ ಅದಕ್ಕೆ ಉಸಿರಾಡೋದಕ್ಕೆ ಆಮ್ಲಜನಕವನ್ನ ಏನ್ ಮಾಡ್ಬೇಕು, ಸಪ್ಲೈ ಮಾಡ್ಬೇಕು. ಹಾಗೆ ಅದಕ್ಕೆ ಪೋಷಣೆಯಲ್ಲಿಂದ ಬರುತ್ತೆ ಆಹಾರವನ್ನ ತಂದು ಹಾಕಬೇಕು, ಹೌದಾ. ಹೊರಗಡೆ
ಮಾರ್ಕೆಟ್ ಇಂದ ಏನ್ ಮಾಡ್ತೇವೆ, ಆಹಾರವನ್ನ ತಂದೋದಕ್ಕೆ ಆಹಾರವನ್ನ ಸಪ್ಲೈ ಮಾಡ್ತೇವೆ. ಸೊ ಮೀನಿಗೆ ಈಜಲು ಮುಕ್ತ ಸ್ಥಳಾವಕಾಶ ಅಂದ್ರೆ ದೊಡ್ಡ ಗಾಜಿನ ತೊಟ್ಟಿ ಬೇಕು, ಆ ತೊಟ್ಟಿಯೊಳಗೆ ನೀರನ್ನ ತುಂಬಿಸ್ಬೇಕು, ಹಾಗೆ ಅದಕ್ಕೆ ಉಸಿರಾಡೋದಿಕ್ಕೆ ಆಮ್ಲಜನಕ ಬೇಕು, ಅದರ ಜೊತೆಗೆ ಆಹಾರವನ್ನು ಕೂಡ ಏನ್ ಮಾಡ್ಬೇಕು, ಅಕ್ವೇರಿಯಂ ಅಂದ್ರೆ ಆ ಗಾಜಿನ ವ್ಯವಸ್ಥೆಯ ಒಳಗಡೆ ಆಹಾರವನ್ನ ಮೀನಿಗೆ ಹಾಕ್ಬೇಕು, ಅದು ತಿನ್ನತ್ತೆ, ಅದರಿಂದ ಅದಕ್ಕೆ ಏನಾಗುತ್ತೆ, ಪೋಷಣೆ ಸಿಗುತ್ತೆ ಅನ್ನೋದನ್ನ ನೋಡ್ತೇವೆ. ನೆಕ್ಸ್ಟ್ ಅಲ್ಲಿ ಇಲ್ಲಿ ಆಮ್ಲಜನಕ, ಸರಿ ನೀರನ್ನ ಏನೋ ಗಾಜಿನ ತೊಟ್ಟಿ ಒಳಗಡೆ ನೀರನ್ನ ಹಾಕ್ಬಹುದು, ಹೌದಾ, ಅದ್ರ ಜೊತೆಗೆ ಗಾಜಿನ ತೊಟ್ಟಿ ತುಂಬಾ ವಿಶಾಲವಾಗಿದ್ರೆ ಅದಕ್ಕೆ ಈಜೋದಿಕ್ಕೆ ಬೇಕಷ್ಟು ಸ್ಥಳಾವಕಾಶ ಸಿಗುತ್ತೆ, ಇದನ್ನು ನಾವು ಕೊಡಬಹುದು. ನೆಕ್ಸ್ಟ್ ಅಲ್ಲಿ ಆಹಾರ ಅಂತ ಬಂದ್ರೆ ಮಾರ್ಕೆಟಿಗೆ ಹೋಗಿ ಪರ್ಟಿಕ್ಯುಲರ್ ಆಗಿ ಅಕ್ವೇರಿಯಂಗೆ ಹಾಕೋ ಪ್ರಾಡಕ್ಟೇ, ಫುಡ್ ಪ್ರಾಡಕ್ಟ್ಸೇ ಸಿಗುತ್ತೆ, ಅದನ್ನ ತಂದು ಹಾಕಬಹುದು. ಬಟ್ ಆಕ್ಸಿಜನ್ ಅನ್ನ ಹೇಗೆ ಸಪ್ಲೈ ಮಾಡ್ತೀರಾ, ಆಮ್ಲಜನಕದ ಸಪ್ಲೈ ಆಗ್ಬೇಕಲ್ವಾ, ಇಲ್ಲಿ ಒಂದು ಪಂಪ್ನ ಸಹಾಯದಿಂದ ಏನ್ ಮಾಡ್ತಾರೆ, ಆಮ್ಲಜನಕವನ್ನ ಪೂರೈಸೋ ಕೆಲಸವನ್ನ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಈಸಿಯಾಗಿ ಆ ಅಕ್ವೇರಿಯಂ ಒಳಗಡೆ ಇರುವ ಮೀನು ಅದು ಹೇಗೆ ನ್ಯಾಚುರಲ್ ಆಗಿ ಈಗ ಹಳ್ಳಗಳಲ್ಲಿ, ಕೊಳ್ಳಗಳಲ್ಲಿ, ಕೆರೆಗಳಲ್ಲಿ ಈಜ್ಕೊಂಡಿತ್ತೋ ಹಾಗೆ ಇಲ್ಲೂ ಕೂಡ ಈಜ್ಕೊಂಡಿರೋದಿಕ್ಕೆ ಏನಾಗತ್ತೆ, ಹೆಲ್ಪ್ ಆಗತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ನಾವು ಮತ್ಸ್ಯಾಗಾರವನ್ನ, ಬರೀ ಮತ್ಸ್ಯಾಗಾರ ಅಕ್ವೇರಿಯಂ ಅನ್ನ ಮಾಡಿದ್ರೆ ಆಗ್ಲಿಲ್ಲ, ಅದಕ್ಕೆ ರೆಸ್ಪಾನ್ಸಿಬಿಲಿಟೀಸ್, ಜವಾಬ್ದಾರಿ ಕೂಡ ಅಷ್ಟೇ ಇರುತ್ತೆ. ಅದನ್ನ ನೀವು ಸರಿಯಾಗಿ ನಿರ್ವಹಣೆ ಮಾಡ್ಲಿಲ್ಲ ಅಂದ್ರೆ ಅದು ಮೀನು ಅಲ್ಲಿ ಸರ್ವೈವ್ ಆಗೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಹೇಗೆ ನೀವು ಮೀನಿಗೆ ಈಜೋದಿಕ್ಕೆ ಮುಕ್ತ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದೀರಾ, ಹಾಗೆ ಉಸಿರಾಡೋದಿಕ್ಕೆ ಆಮ್ಲಜನಕವನ್ನ ಸಪ್ಲೈ ಮಾಡಿದ್ದೀರಾ, ನೆಕ್ಸ್ಟ್ ಅಲ್ಲಿ ಪೋಷಣೆಗೋಸ್ಕರ ಆಹಾರವನ್ನು ಸಪ್ಲೈ ಮಾಡಿದ್ದೀರೋ, ಅದರ ಜೊತೆಗೆ ಏನಾಗ್ಬೇಕು ಅಂದ್ರೆ ಆಗಾಗ್ಗೆ ಆ ಅಕ್ವೇರಿಯಂ ಅನ್ನ, ಆ ಟ್ಯಾಂಕ್ ಅನ್ನ ಕ್ಲೀನ್ ಕೂಡ ಮಾಡೋದು ತುಂಬಾ ಅವಶ್ಯಕ ಇದೆ. ಒಂದ್ ವೇಳೆ ನೀವೇನಾದ್ರೂ ಶುಚಿಗೊಳಿಸೋದ್ರ ಕಡೆಗೆ, ಕ್ಲೀನಿಂಗ್ ಕಡೆಗೆ ನೀವು ಗಮನ ಕೊಡ್ಲಿಲ್ಲ ಅಂದ್ರೆ ಏನಾಗ್ತಾ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಮತ್ಸ್ಯಾಗಾರದಲ್ಲಿ ತ್ಯಾಜ್ಯ ವಸ್ತುಗಳನ್ನ ವಿಘಟಿಸಲು ಸಾಕಷ್ಟು ಪ್ರಮಾಣದಲ್ಲಿ ವಿಘಟಕಗಳು ಇರೋದಿಲ್ಲ. ಇದೇ ಅಧ್ಯಾಯದಲ್ಲಿ ನೆಕ್ಸ್ಟ್ ಅಲ್ಲಿ ವಿಘಟಕಗಳು ಅಂದ್ರೆ ಏನು ಅನ್ನೋದನ್ನ ಹೇಳ್ತೇನೆ. ವಿಘಟಕ ಅಂದ್ರೆ ಅವು ಏನ್ ಮಾಡ್ತವೆ ಅಂದ್ರೆ ಬೇಡದೇ ಇರೋ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡತ್ತೆ, ಬೇಡದೇ ಇರೋ ಕಲ್ಮಶಗಳನ್ನ ಕ್ಲೀನ್ ಮಾಡತ್ತೆ ಅಂತ ಈಗ ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಮುಂದಲ್ಲಿ ವಿಘಟಕ ಅಂದ್ರೆ ಏನು ಅನ್ನೋದನ್ನ ಸರಿಯಾಗಿ ಕಲಿತಾ ಹೋಗೋಣ. ಸೊ ಇಲ್ಲಿ ಮತ್ಸ್ಯಾಗಾರದಲ್ಲಿ ಏನಾಗುತ್ತೆ, ತ್ಯಾಜ್ಯ ವಸ್ತುಗಳು ಉತ್ಪತ್ತಿ ಆಗತ್ತೆ, ಹೌದಾ, ಯಾಕೆ ಅಂದ್ರೆ ಅಲ್ಲಿ ಒಂದು ಜೀವಿ ವಾಸಿಸ್ತಾ ಇದೆ ಅಂದ್ರೆ ಆ ಜೀವಿಯಿಂದ ಏನಾಗ್ಬೇಕು, ವಿಸರ್ಜನಾ ಕ್ರಿಯೆ ನಡಿಬೇಕು. ಸೊ ಅದರಿಂದ ಏನಾಯ್ತು, ಕಲ್ಮಶಗಳು ಉತ್ಪತ್ತಿ ಆಯ್ತು, ಹೌದಾ, ಅದನ್ನ ತ್ಯಾಜ್ಯ ಅಂತ ಹೇಳ್ತೇವೆ. ಸೊ ಇದನ್ನ ವಿಘಟನೆ ಮಾಡೋದಿಕ್ಕೆ ಈಗ ಹೇಗೆ ನ್ಯಾಚುರಲ್ ಆಗಿ ನಾವು ಬಾವಿ, ಕೆರೆ, ಹಾಗೆ ಕೊಳಗಳು ಅಂತ ಬಂದ್ರೆ ಅಲ್ಲಿ ಹಲವಾರು ಜೀವಿಗಳಿರತ್ತೆ, ಬರೀ ಮೀನೊಂದೇ ವಾಸ ಮಾಡೋದಿಲ್ಲ, ಕಪ್ಪೆಗಳಿರತ್ತೆ, ಹಾಗೆ ಬ್ಯಾಕ್ಟೀರಿಯಾಗಳಿರತ್ತೆ, ಶಿಲೀಂಧ್ರಗಳಿರತ್ತೆ, ಹಲವಾರು ವಿಘಟಕಗಳು, ಇವುಗಳನ್ನೆಲ್ಲ ವಿಘಟಕ ಅಂತ ಕರಿತೇವೆ. ಹಲವಾರು ವಿಘಟಕಗಳಿರತ್ತೆ, ಅವು ಏನ್ ಮಾಡತ್ತೆ ಅಂದ್ರೆ ಕ್ಲೀನ್ ಮಾಡ್ತಾ ಹೋಗುತ್ತೆ. ಬಟ್ ಇಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, ಅಕ್ವೇರಿಯಂ ಅನ್ನೋದು ಇದು ಒಂದು ಆರ್ಟಿಫಿಷಿಯಲ್ ಪ್ಲೇಸ್, ಹೌದಾ, ಇಲ್ಲಿ ನಾವು ಹೇಗೆ ಅದಕ್ಕೆ ಪೋಷಣೆಗೆ, ಉಸಿರಾಟಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸ್ತೇವೋ ಹಾಗೆ ಅದರಿಂದ ಉತ್ಪತ್ತಿಯಾದ ತ್ಯಾಜ್ಯವನ್ನ ಕೂಡ ಏನ್ ಮಾಡ್ಬೇಕು, ಹೊರಹಾಕೋ ಕೆಲಸವನ್ನ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಏನಾಗತ್ತೆ, ಶೈವಲಗಳು ಬೆಳೀತಾ ಹೋಗುತ್ತೆ, ಬ್ಯಾಕ್ಟೀರಿಯಾ ಹಾಗೂ ಇತರೆ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯಿಂದ ಮೀನಿಗೆ ಏನಾಗ್ತಾ ಹೋಗುತ್ತೆ, ತೊಂದರೆ ಉಂಟಾಗ್ತಾ ಹೋಗುತ್ತೆ. ಈಗ ನೀರು ಅಂತ ಬಂದ ಕೂಡಲೇ ಅಲ್ಲಿ ನೀವು ಮೀನನ್ನ ಕೃತಕವಾಗಿ ತಂದು ಹಾಕಿದ್ದೇವೆ ಅಕ್ವೇರಿಯಂ ಅಲ್ಲಿ, ಅದನ್ನ ಕೃತಕವಾಗಿ ತಂದು ಹಾಕಿದ್ರೂ ಕೂಡ ಒಂದಿಷ್ಟು ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮ ಜೀವಿಗಳು ತಾವಾಗೆ ಉತ್ಪತ್ತಿ ಆಗ್ತಾ ಹೋಗುತ್ತೆ, ಹೌದಾ, ಅದು ಏನಾಗತ್ತೆ, ಅದು ಕ್ಲೀನ್ ಮಾಡದೇ ಇದ್ರೆ ಅಕ್ವೇರಿಯಂ ಅಲ್ಲಿ ಇರೋ ಮೀನಿಗೆ ಪ್ರಾಬ್ಲಮ್ ಆಗತ್ತೆ, ಅದು ಅಲ್ಲಿ ಸರ್ವೈವ್ ಆಗೋದಿಕ್ಕೆ ಕಷ್ಟ ಆಗತ್ತೆ ಅಂತ ಹೇಳ್ತೇವೆ. ಸೊ ಹೀಗೆ ಮತ್ಸ್ಯಾಗಾರವನ್ನ ನಾವ್ ಏನ್ ಮಾಡ್ಬೇಕು, ಆಗಾಗ್ಗೆ ಶುಚಿಗೊಳಿಸುವ ಕೆಲಸ ಕೂಡ ಇಂಪಾರ್ಟೆಂಟು. ಹಾಗಾದ್ರೆ ಬರೀ ನಾವು ಅಕ್ವೇರಿಯಂ ಅಥವಾ ಮತ್ಸ್ಯಾಗಾರವನ್ನ ಶುಚಿಗೊಳಿಸಿದ್ರೆ ಸಾಕ, ಕೆರೆ ಮತ್ತು ಸರೋವರಗಳನ್ನ ಶುಚಿಗೊಳಿಸೋರು ಯಾರು? ಹೌದು ವಿದ್ಯಾರ್ಥಿಗಳೇ, ನೀವು ಕೆರೆ ಮತ್ತು ಸರೋವರವನ್ನ ಶುಚಿಗೊಳಿಸೋದನ್ನ ನೋಡಿದೀರಾ? ಇಲ್ಲ ಅಲ್ವಾ, ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ, ಅವು ಅತಿ ವಿಶಾಲವಾದ ಪ್ರದೇಶವನ್ನ ಆವರಿಸಿರುತ್ತೆ. ಹಾಗೆ ನಾವು ಕೆಲವೊಂದ್ಸಲ ಬಾವಿಗಳನ್ನ ಕ್ಲೀನ್ ಮಾಡೋದನ್ನ ನೋಡಿರ್ತೇವೆ ಅಲ್ವಾ. ಬಾವಿಗಳು ಈಗ ನಾವು ಕೆರೆ ಮತ್ತು ಸರೋವರಕ್ಕೆ ಹೋಲಿಸಿದ್ರೆ ಬಾವಿಗಳು ವಿಶಾಲತೆ ಕಡಿಮೆ, ಅಷ್ಟು ವಿಶಾಲವಾಗಿ ಹಬ್ಕೊಂಡು ಇರೋದಿಲ್ಲ, ಹೌದಾ, ಒಂದಿಷ್ಟು ಪ್ರದೇಶ ಮಾತ್ರ ಅವಲಂಬನೆ ಆಗಿರುತ್ತೆ. ಅದಕ್ಕಾಗಿ ಅದನ್ನ ನಾವು
ಏನಾದ್ರೂ ವ್ಯವಸ್ಥೆ ಮಾಡಿದ್ರೆ ಬಾವಿಯನ್ನ ಕ್ಲೀನ್ ಮಾಡ್ಬೋದು. ಹಾಗೆ ಸಣ್ಣ ಕೆರೆಗಳಿದ್ರೆ ಸಣ್ಣದು ಅತಿ ಕಡಿಮೆ ಆವರಿಸ್ಕೊಂಡಿದೆ ಅಂದ್ರೆ ಮಾಡ್ಬೋದು. ಆದ್ರೆ ಸಹಜವಾಗಿ ನೋಡ್ಲಿಕ್ಕೆ ಹೋದ್ರೆ ಕೆರೆ ಮತ್ತು ಸರೋವರಗಳು, ನದಿಗಳು ಇವುಗಳೆಲ್ಲ ಅತಿ ಹೆಚ್ಚಿನ ವ್ಯಾಪ್ತಿಯನ್ನ ಒಳಗೊಂಡಿರತ್ತೆ. ಹೌದಾ? ಕೆರೆ ಹಾಗೂ ಸರೋವರಗಳಲ್ಲಿ ವಿಧ ವಿಧವಾದ ಹೆಚ್ಚಿನ ಪ್ರಮಾಣದ ವಿಘಟಕ ಜೀವಿಗಳು ಕೂಡ ಇರತ್ತೆ. ನೋಡಿ, ಅದು ಎಷ್ಟು ವಿಶಾಲವಾಗಿ ಆವರಿಸ್ಕೊಳ್ಳುತ್ತಾ ಅಷ್ಟೇ ಜೀವಿಗಳು, ಅದರನ್ನ ಅವಲಂಬನೆಯಾಗಿರುವ ಜೀವಿಗಳ ಸಂಖ್ಯೆ ಕೂಡ ಏನಾಗತ್ತೆ, ಹೆಚ್ಚಾಗತ್ತೆ. ವಿಘಟಕ ಜೀವಿಗಳು ಕೂಡ ಅಷ್ಟೇ ಇರತ್ತೆ. ವಿಘಟಕಗಳು ಇದೆ ಅಂದ್ರೆ ಅಲ್ಲಿ ಮತ್ತೆ ಹೊಸದಾಗಿ ಶುಚಿಗೊಳಿಸೋ ಕೆಲಸವನ್ನ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹೌದಾ? ಯಾಕೆ ಹೇಳಿ? ವಿಘಟಕಗಳೇ ಏನ್ ಮಾಡತ್ತೆ, ಅವುಗಳನ್ನ ಶುಚಿಗೊಳಿಸುತ್ತೆ. ಹಾಗಾಗಿ ಈ ಕೆರೆ ಹಾಗೂ ಸರೋವರ ಹಾಗೆ ಸಮುದ್ರದಂತಹ ವಿಶಾಲ ಪ್ರದೇಶಗಳಲ್ಲಿ ತ್ಯಾಜ್ಯಗಳನ್ನ ಸಪರೇಟ್ ಆಗಿ ಶುಚಿಗೊಳಿಸುವ ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಹೆಚ್ಚಿನ ಪ್ರಮಾಣದ ವಿಘಟಕ ಜೀವಿಗಳು ವಾಸಿಸ್ತಾ ಇರತ್ತೆ. ಯಾಕೆ? ಸ್ಥಳ ವಿಶಾಲವಾಗಿದೆ, ಹಾಗಾಗಿ ಅದರ ಅವಲಂಬನೆ ಆಗಿರೋ ಜೀವಿಗಳ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ನೆಕ್ಸ್ಟ್, ಇದಿಷ್ಟು ಏನಿದು ಕೃತಕ ಹಾಗೂ ನೈಸರ್ಗಿಕ ಪರಿಸರ ವ್ಯವಸ್ಥೆಯಲ್ಲಿ ಒಳಗೊಂಡಿರುವ ವಿಧಗಳು ಹಾಗೆ ಆ ವ್ಯವಸ್ಥೆಯ ಬಗ್ಗೆ ನಾವೀಗ ತಿಳ್ಕೊಂಡಿದ್ದೇವೆ. ಹೌದಾ? ಹಾಗಾದ್ರೆ ಪರಿಸರ ವ್ಯವಸ್ಥೆಯ ಮೂಲಭೂತ ಘಟಕಗಳು ಯಾವ್ಯಾವುದು? ಇದನ್ನ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಾನು. ಯಾವುದೇ ಪರಿಸರ ವ್ಯವಸ್ಥೆಯಲ್ಲಿ ಪರಸ್ಪರ ಪ್ರತಿವರ್ತಿಸುವ ಜೈವಿಕ ಮತ್ತು ಅಜೈವಿಕ ಘಟಕಗಳೆರಡನ್ನೂ ನಾವು ಪರಿಸರ ವ್ಯವಸ್ಥೆಯ ಮೂಲ ಘಟಕ ಅಂತ ಹೇಳ್ತೇವೆ. ಜೈವಿಕ ಅಂದ್ರೆ ಏನು, ಅಜೈವಿಕ ಅಂದ್ರೆ ಏನು, ಉದಾಹರಣೆ ಎಲ್ಲ ನೋಡ್ಕೊಂಡು ಬಂದಿದ್ದೇವೆ. ಹೌದಾ? ಇವು ಏನ್ ಮಾಡತ್ತೆ, ಪರಿಸರ ವ್ಯವಸ್ಥೆಯಲ್ಲಿ ಪರಸ್ಪರ ಪ್ರತಿವರ್ತನೆ ಮಾಡತ್ತೆ, ಒಂದಕ್ಕೊಂದು ಅವಲಂಬನೆಯಾಗಿದೆ, ಒಂದರ ಮೇಲೆ ಒಂದು ಅವಲಂಬಿಸಿಕೊಂಡು ಜೀವನವನ್ನ ಸಾಗಿಸುತ್ತೆ ಇವೆ. ಹಾಗಾಗಿ ಜೈವಿಕ ಮತ್ತು ಅಜೈವಿಕ ಘಟಕಗಳೆರಡೂ ಕೂಡ ಪರಿಸರ ವ್ಯವಸ್ಥೆಯ ಮೂಲಭೂತ ಘಟಕಗಳು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಅಲ್ಲಿ ಬಂದ್ರೆ, ಜೀವಿಗಳು ಪರಿಸರದಿಂದ ತಮ್ಮ ಜೀವಾಧಾರ ಶಕ್ತಿಯನ್ನ ಹೇಗೆ ಪಡೆದುಕೊಳ್ಳುತ್ತವೆ ಎನ್ನುವ ಆಧಾರದ ಮೇಲೆ, ಅಂದ್ರೆ ಈಗ ಜೀವಿಗಳು ಏನ್ ಮಾಡ್ತವೆ, ಪರಿಸರದಿಂದ ತಮ್ಮ ಜೀವಾಧಾರ ಶಕ್ತಿಯನ್ನ ಪಡ್ಕೊಳ್ಳುತ್ತೆ. ಈ ವಾಕ್ಯ ಅರ್ಥ ಏನು ಮಕ್ಕಳ? ಜೀವಾಧಾರ ಶಕ್ತಿಯನ್ನ ಪರಿಸರದಿಂದ ಪಡ್ಕೊಳ್ಳೋದು ಅಂದ್ರೆ ಏನು? ಈಗ ಶಕ್ತಿ ಅಂತ ಹೇಳ್ತೇವೆ. ಶಕ್ತಿಯ ಮೂಲ ಯಾವುದು? ಆಹಾರ. ಹೌದಾ? ಈಗ ನಾವು ಜೀವಾಧಾರ ಅಂದ್ರೆ ಜೀವಕ್ಕೆ ಆಧಾರವಾಗಿರುವುದು ಶಕ್ತಿ. ಆ ಶಕ್ತಿಗೆ ಆಧಾರವಾಗಿರೋದು ಅಥವಾ ಶಕ್ತಿಯ ಮೂಲ ಏನು? ಆಹಾರ ಅಂತ ಹೇಳ್ತೇವೆ ಅಲ್ವಾ? ಆಹಾರವನ್ನ ಎಲ್ಲಿಂದ ಪಡ್ಕೊಳ್ತೀರಾ ನೀವು? ಪರಿಸರದಿಂದ ಪಡ್ಕೊಳ್ತೇವೆ ಅಲ್ವಾ? ಪರಿಸರದಿಂದ, ಅದು ಸಸ್ಯದಿಂದ ಪಡ್ಕೊಳ್ತೇವೆ. ಪ್ರಮುಖವಾಗಿ ಸಸ್ಯಗಳೇ ಇಲ್ಲಿ ಆಧಾರ ಅಂತ ಹೇಳ್ತೇವೆ. ನೆಕ್ಸ್ಟ್ ಅಲ್ಲಿ ಬೇರೆ ಬೇರೆ ಸ್ತರಗಳು ಬರ್ತಾ ಹೋಗುತ್ತೆ. ಆ ಸ್ತರಗಳು ಶಕ್ತಿಗಳನ್ನ ವರ್ಗಾವಣೆ ಮಾಡ್ತಾ ಹೋಗುತ್ತೆ. ಅದನ್ನ ಈ ಅಧ್ಯಾಯದ ಮುಂದೆ ಕಲಿತಾ ಹೋಗ್ತವೆ. ಪ್ರಮುಖವಾಗಿ ನೋಡಿದ್ರೆ ಜೀವಾಧಾರ ಶಕ್ತಿ ಜೀವಿಗಳಿಗೆ ಪರಿಸರದಿಂದನೇ ದೊರಕಬೇಕು. ಹೌದಾ? ಮೂಲ ಪರಿಸರ ಅಂತ ಹೇಳ್ತೇವೆ. ಸಸ್ಯದಿಂದನೇ ಪ್ರಾರಂಭ, ಮುಂದಿನ ಬೆಳವಣಿಗೆ ಅದು ಆಮೇಲೆ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದ್ರೆ ಪರಿಸರದಿಂದ. ಸೊ ಎನ್ನುವ ಆಧಾರದ ಮೇಲೆ ಈ ಜೀವಿಗಳು ಪರಿಸರದಿಂದ ತಮ್ಮ ಜೀವಾಧಾರ ಶಕ್ತಿಯನ್ನ ಪಡೆದುಕೊಳ್ಳುತ್ತೆ ಅನ್ನೋ ಆಧಾರದ ಮೇಲೆ ಅವುಗಳನ್ನ ನಾವು ಪ್ರಮುಖವಾಗಿ 3 ವಿಧಗಳಲ್ಲಿ ಏನ್ ಮಾಡಿದ್ದೇವೆ, 3 ಗುಂಪುಗಳನ್ನಾಗಿ ವಿಂಗಡಿಸಿದ್ದೇವೆ. ಇದು ಅತಿ ಮುಖ್ಯ. ಇವುಗಳ ಬಗ್ಗೆ ನೀವು ನೆಕ್ಸ್ಟ್ ಅಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತೀರ. ಹಾಗಾದ್ರೆ ಯಾವ್ಯಾವುದು ಅದು? ಮೊದಲನೆಯದನ್ನ ನಾವು ಉತ್ಪಾದಕಗಳು ಅಂತ ಹೇಳ್ತೇವೆ. ಉತ್ಪಾದಕ ಅಂದ್ರೆ ಅರ್ಥ ಉತ್ಪತ್ತಿಯೇ ಇವುಗಳಿಂದ ಅನ್ನೋ ಮೀನಿಂಗ್ ಅನ್ನ ನೋಡ್ತೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಭಕ್ಷಕರು, ಎರಡನೆಯ ವಿಧ ಭಕ್ಷಕರು. ಭಕ್ಷಣೆ ಮಾಡೋದು ಅಂದ್ರೆ ತಿನ್ನೋದು. ಹೌದಾ? ಉತ್ಪಾದಕರಿಂದ ಪಡ್ಕೊಂಡು ಭಕ್ಷಕಗಳು ಏನ್ ಮಾಡತ್ತೆ, ತಿನ್ನತ್ತೆ, ಭಕ್ಷಣೆ ಮಾಡತ್ತೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಭಕ್ಷಕರಲ್ಲಿ ಮತ್ತೆ 3 ವಿಧ: ಪ್ರಾಥಮಿಕ ಭಕ್ಷಕ, ದ್ವಿತೀಯಕ ಭಕ್ಷಕ, ತೃತೀಯಕ ಭಕ್ಷಕಗಳು ಅಂತ ಹೇಳ್ತೇವೆ. ಸೊ ಇವುಗಳನ್ನ ನಾವು 3 ವಿಧ ಅನ್ನೋದಕ್ಕಿಂತ ನೆಕ್ಸ್ಟ್ ಅಲ್ಲಿ ಚತುರ್ಥಕ ಭಕ್ಷಕ ಅಂತ ಕೂಡ ಬರುತ್ತೆ. ಆಯ್ತಾ? ಸೊ ಪ್ರಮುಖವಾಗಿ 3 ವಿಧ ಹೀಗೆ ವಿಂಗಡಿಸ್ತಾ ಹೋಗ್ಬಹುದು. ಪ್ರಾಥಮಿಕ ಭಕ್ಷಕ, ದ್ವಿತೀಯಕ ಭಕ್ಷಕ, ತೃತೀಯಕ ಭಕ್ಷಕ, ಹಾಗೆ ಕೆಲವೊಂದ್ಸಲ ಚತುರ್ಥಕ ಭಕ್ಷಕಗಳು ಇರುತ್ತೆ. ಇವುಗಳು ಪ್ರಮುಖವಾಗಿ ಭಕ್ಷಕಗಳಲ್ಲಿ ಬೇರೆ ಬೇರೆ ಹಂತಗಳು ಅಂತ ಹೇಳ್ತೇವೆ. ಪ್ರಾಥಮಿಕ ಹಂತ, ಪ್ರಾಥಮಿಕವಾಗಿ ತಿನ್ನುವಂತ ಭಕ್ಷಕಗಳನ್ನ ಪ್ರಾಥಮಿಕ ಭಕ್ಷಕಗಳು ಅಂತ ಹೇಳ್ತೇವೆ.
ಈ ಪ್ರಾಥಮಿಕ ಭಕ್ಷಕಗಳನ್ನ ನೆಕ್ಸ್ಟ್ ಅಲ್ಲಿ ಯಾರು ತಿಂತಾರೋ ಅವುಗಳನ್ನ ದ್ವಿತೀಯಕ ಭಕ್ಷಕಗಳು ಅಂತ ಕರಿತೇವೆ. ದ್ವಿತೀಯಕ ಭಕ್ಷಕಗಳನ್ನ ಯಾರು ತಿಂತಾರೋ ಅವುಗಳನ್ನ ತೃತೀಯಕ ಭಕ್ಷಕರು ಅಂತ ಹೇಳ್ತೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಚತುರ್ಥಕರು ತೃತೀಯಕ ಭಕ್ಷಕಗಳನ್ನ ತಿನ್ನೋರನ್ನ ಚತುರ್ಥಕ ಭಕ್ಷಕಗಳು ಅಂತ ಕರಿತೇವೆ. ಹೀಗೆ ಏನಾಗ್ತಾ ಹೋಗುತ್ತೆ, ಮುಂದುವರಿತಾ ಹೋಗುತ್ತೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಅವುಗಳ ಶಕ್ತಿಯನ್ನ ಪಡೆದುಕೊಳ್ಳುವ ಆಧಾರದ ಮೇಲೆ ಮೂರನೆಯ ವಿಧ ವಿಘಟಕಗಳು. ಆಗ್ಲೇ ನಾವು ಬಳಸಿದ್ದೇವೆ ಹೌದಾ, ಮತ್ಸ್ಯಾಗಾರ ಅಂತ ಬಂದಾಗ ಹೇಳಿದೆ ನಾನು ವಿಘಟಕ ಅಂತ ಹೇಳಿದೆ. ಸೊ ಇವು ಮೂರನೆಯ ಗುಂಪಾಗಿ ವಿಂಗಡಿಸ್ತೇವೆ. ಇವುಗಳನ್ನ ನೆಕ್ಸ್ಟ್ ಅಲ್ಲಿ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಈಗ ಉತ್ಪಾದಕರು ಅಂದ್ರೆ ಯಾರು, ಅವರು ಹೇಗೆ ಆಹಾರವನ್ನ ಉತ್ಪತ್ತಿ ಮಾಡ್ತಾರೆ. ನೆಕ್ಸ್ಟ್ ಭಕ್ಷಕರು ಅಂದ್ರೆ ಯಾರು, ಅವರನ್ನ ಯಾಕೆ ಭಕ್ಷಕರು ಅಂತ ಕರಿತೇವೆ. ಅವುಗಳಲ್ಲಿ ಪ್ರಾಥಮಿಕ ಭಕ್ಷಕರು ಅಂದ್ರೆ ಯಾವ್ದು ಬರುತ್ತೆ, ದ್ವಿತೀಯಕ ಭಕ್ಷಕರು ಅಂದ್ರೆ ಏನ್ ಬರುತ್ತೆ, ತೃತೀಯಕ ಭಕ್ಷಕಗಳು ಅಂದ್ರೆ ಏನು, ಹಾಗೆ ವಿಘಟಕರು ಅಂದ್ರೆ ಏನು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕಲಿಯೋಣ. ಮೊದಲನೆಯದಾಗಿ ಈ ಚಿತ್ರವನ್ನ ಗಮನಿಸಿ ಮಕ್ಕಳ. ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಗೊತ್ತಾಗತ್ತೆ, ಈ ಸೆಂಟೆನ್ಸ್ ಅನ್ನ ಓದ್ಬೇಡಿ, ಜಸ್ಟ್ ಈ ಚಿತ್ರವನ್ನ ಅಬ್ಸರ್ವ್ ಮಾಡಿ ಆಯ್ತಾ. ಈ ಚಿತ್ರವನ್ನ ನೋಡಿದ್ರೆ ಮೊದಲನೆಯದಾಗಿ ಇದು ಸೂರ್ಯ ಹೌದಾ, ಸೂರ್ಯನ ಚಿತ್ರವನ್ನ ತೋರಿಸಿದ್ದಾರೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಸಸ್ಯದ ಮುಂದುವರೆದ ಭಾಗ ಜಿಂಕೆ, ನೆಕ್ಸ್ಟ್ ಅಲ್ಲಿ ಹುಲಿ ಅಂತ ಹೇಳ್ತೇವೆ. ಇವುಗಳನ್ನ ಗುರುತಿಸೋದಕ್ಕಂತೂ ಎಲ್ಲರಿಗೂ ಬರುತ್ತೆ ಅಲ್ವಾ. ನಾನು ಹೇಳಿದ್ದು ಅದಲ್ಲ, ಗುರುತಿಸಿ ಅಂತ ಅಲ್ಲ, ಇಲ್ಲಿ ಏನನ್ನ ನೀವು ಅಬ್ಸರ್ವ್ ಮಾಡ್ತೀರಾ ಅಂತ ಕೇಳಿದೆ. ಸೊ ಇಲ್ಲಿ ಫಸ್ಟ್ ಸೂರ್ಯನಿಂದ ಏನ್ ಬರುತ್ತೆ, ಶಾಖ ಉತ್ಪತ್ತಿ ಆಗತ್ತೆ. ಆ ಶಾಖ ಏನಾಯ್ತು, ಸಸ್ಯಗಳಿಗೆ ಬಳಕೆ ಆಯ್ತು ಅಲ್ವಾ. ಹೇಗೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಸಸ್ಯಗಳು ಏನ್ ಮಾಡುತ್ತೆ, ದ್ಯುತಿ ಸಂಶ್ಲೇಷಣಾ ಕ್ರಿಯೆಯನ್ನ ನಡೆಸುತ್ತೆ. ಫೋಟೋಸಿಂಥೆಸಿಸ್ ಅಂತ ಹೇಳ್ತೇವೆ. ಫೋಟೋ ಮೀನ್ಸ್ ಲೈಟ್ ಹೌದಾ, ದ್ಯುತಿ ಅಂದ್ರೆ ಬೆಳಕು. ಯಾವ್ದದು, ಸೂರ್ಯನ ಬೆಳಕು. ಸೂರ್ಯನ ಬೆಳಕಿನಿಂದ ಇದು ಏನ್ ಮಾಡುತ್ತೆ, ಸಸ್ಯಗಳು ಆಹಾರವನ್ನ ತಯಾರಿಸುತ್ತೆ. ಆಹಾರ ತಯಾರಿಕೆ, ದ್ಯುತಿ ಸಂಶ್ಲೇಷಣೆ, ಇವನ್ನೆಲ್ಲ ನೀವು ಪ್ರೈಮರಿಯಲ್ಲೇ ಕಲ್ತಿರ್ತೀರಾ ಹೌದಾ. ಫೋಟೋಸಿಂಥೆಸಿಸ್ ಬಗ್ಗೆ ಮೇ ಬಿ 7th ಸ್ಟ್ಯಾಂಡರ್ಡ್ ಅಲ್ಲೇ ಬರುತ್ತೆ ಹೌದಾ, 7ನೇ ಕ್ಲಾಸ್ ಅಲ್ಲೇ ಕಲ್ತಿರ್ತೀರ. ಹೇಗೆ ಸಸ್ಯ ಆಹಾರವನ್ನ ತಯಾರಿಸ್ಕೊಳ್ಳುತ್ತೆ. ಅದೇನ್ ಮಾಡುತ್ತೆ, ಸೂರ್ಯನ ಬೆಳಕನ್ನ ಪಡ್ಕೊಂಡು ಪತ್ರಹರಿತ್ತಿನ ಸಹಾಯದಿಂದ ಹಾಗೆ ಕೆಲವೊಂದಿಷ್ಟು ನೀರಿನ ಸಹಾಯದಿಂದ ಏನ್ ಮಾಡುತ್ತೆ, ತನ್ನ ಆಹಾರವನ್ನ ತಾನೇ ತಯಾರಿಸ್ಕೊಳ್ಳುತ್ತೆ. ಅದನ್ನ ದ್ಯುತಿ ಸಂಶ್ಲೇಷಣೆ ಅಂತ ಕರಿತೇವೆ ಅನ್ನೋದು ಗೊತ್ತಿದೆ. ಸೊ ಈ ಸೂರ್ಯ ಇದು ಮೂಲ ಆದ್ರೆ, ಮೂಲದಿಂದ ಏನಾಯ್ತು, ಸಸ್ಯಗಳು ಆ ಶಾಖವನ್ನ ಸೂರ್ಯನಿಂದ ಪಡ್ಕೊಂಡಿದ್ದಕ್ಕೆ ಇವುಗಳನ್ನ ಉತ್ಪಾದಕರು ಅಂತ ಕರೀಲಿಕ್ಕೆ ಉದ್ದೇಶ ಏನು ಅಂದ್ರೆ, ಸೂರ್ಯನ ಶಾಖದ ಉತ್ಪತ್ತಿಯಾದ ಸೂರ್ಯನ ಶಾಖವನ್ನ ಪಡ್ಕೊಂಡು ಆ ಶಾಖದಿಂದ ಆಹಾರವನ್ನ ತಯಾರಿಸ್ತು, ಅದೇ ಉತ್ಪಾದನೆ ಮಾಡ್ತಾ ಇದೆ. ಅದಕ್ಕಾಗಿ ಸಸ್ಯವನ್ನ ಉತ್ಪಾದಕರು ಅಂತ ಕರಿತೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಸಸ್ಯವನ್ನ ಯಾರು ತಿಂತಾರೆ ಅಂದ್ರೆ ಸಸ್ಯಾಹಾರಿಗಳು ತಿಂತಾರೆ ಹೌದಾ. ಸಸ್ಯಾಹಾರಿಗಳಲ್ಲಿ ನಾವು ಮೊಲ, ಜಿಂಕೆ ಇವುಗಳೆಲ್ಲ ಸಸ್ಯಾಹಾರಿ ಪ್ರಾಣಿಗಳು ಅಂತ ಹೇಳ್ತೇವೆ. ಈ ಜಿಂಕೆ ಏನ್ ಮಾಡತ್ತೆ, ಸಸ್ಯವನ್ನ ತಿಂತು. ಸೊ ಇದು ಉತ್ಪಾದಕರನ್ನ ತಿನ್ನುವ ಜೀವಿಯಲ್ಲಿ ಬರುತ್ತೆ. ಅದಕ್ಕಾಗಿ ಇದನ್ನ ಭಕ್ಷಕರು ಅಂತ ಕರಿತೇವೆ. ಪ್ರಾಥಮಿಕ ಭಕ್ಷಕ ಇದು ಮೊದಲನೆಯದು ಅಂತ ಹೇಳ್ತೇವೆ. ಸಸ್ಯದಿಂದ ಜಿಂಕೆಯ ಪೋಷಣೆ ಹೋಯ್ತು. ಸೊ ಇದು ಪ್ರಾಥಮಿಕ ಆಯ್ತು, ಪ್ರಾಥಮಿಕ ಭಕ್ಷಕ ಅಂತ ಹೇಳ್ತೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಜಿಂಕೆಯನ್ನ ಹುಲಿ ತಿನ್ನತ್ತೆ. ಹುಲಿಯೇ ಆಗ್ಬೇಕು ಅಂತಲ್ಲ, ಮಾಂಸಾಹಾರಿ ಪ್ರಾಣಿಗಳಾದ ಹುಲಿ, ಸಿಂಹ, ಇತರೆ ಪ್ರಾಣಿಗಳು ಏನ್ ಮಾಡತ್ತೆ, ಜಿಂಕೆಯನ್ನ ತಿನ್ನತ್ತೆ. ಹಾಗೆ ಇವುಗಳು ಕೂಡ ಭಕ್ಷಕರಲ್ಲೇ ಬರುತ್ತೆ. ಜಿಂಕೆ ಇರಬಹುದು, ಹುಲಿ ಇರಬಹುದು. ಇವುಗಳು ಉತ್ಪಾದಕರನ್ನ ಯಾರು ಅವಲಂಬಿಸ್ಕೊಂಡಿದ್ದಾರೋ ಅವರನ್ನೆಲ್ಲ ನಾವು ಭಕ್ಷಕರ ಗುಂಪಿಗೆ ಸೇರಿಸ್ತೇವೆ. ಜಿಂಕೆ ಇಲ್ಲಿ ಉತ್ಪಾದಕರಾದ ಸಸ್ಯವನ್ನ ಅವಲಂಬನೆ ಮಾಡಿದೆ. ಹಾಗಾಗಿ ಇದು ಪ್ರಾಥಮಿಕ ಭಕ್ಷಕ. ಹುಲಿ ಜಿಂಕೆಯನ್ನ ತಿಂತಾ ಇದೆ ಅಂದ್ರೆ ಹುಲಿ ಇದು ದ್ವಿತೀಯಕ ಭಕ್ಷಕ ಅಂತ ಹೇಳ್ತೇವೆ. ದ್ವಿತೀಯಕ ಭಕ್ಷಕ ಯಾಕೆ ಅಂದ್ರೆ ಪ್ರಾಥಮಿಕ ಭಕ್ಷಕವಾದ ಜಿಂಕೆಯನ್ನ ದ್ವಿತೀಯ ಭಕ್ಷಕ ಹುಲಿ ತಿಂತಾ ಇದೆ. ಹಾಗಾಗಿ ಇವೆರಡು ಭಕ್ಷಕರ ಗುಂಪಿಗೆ ಬಂದ್ರೂ ಕೂಡ ಒಂದು ಪ್ರಾಥಮಿಕ ಭಕ್ಷಕ ಆದ್ರೆ ಇನ್ನೊಂದನ್ನ ದ್ವಿತೀಯಕ ಭಕ್ಷಕ ಅಂತ ಹೇಳ್ತೇವೆ. ಇದಿಷ್ಟನ್ನ ನಾವು ಈ ಚಿತ್ರದಲ್ಲಿ ಗಮನಿಸ್ತೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಉತ್ಪಾದಕರು. ಕರೆಕ್ಟ್ ಆಗಿ ಉತ್ಪಾದಕರು ಅಂದ್ರೆ ಏನು, ಪತ್ರಹರಿತ್ತಿನ ಉಪಸ್ಥಿತಿಯಲ್ಲಿ ಸೂರ್ಯನ ವಿಕಿರಣ ಶಕ್ತಿಯನ್ನ ಬಳಸಿಕೊಂಡು ನಿರವಯವ ಪದಾರ್ಥಗಳಿಂದ ಸಕ್ಕರೆ ಮತ್ತು ಪಿಷ್ಟದಂತಹ ಸಾವಯವ ಸಂಯುಕ್ತಗಳನ್ನ ಉತ್ಪಾದಿಸುವವರಿಗೆ ಉತ್ಪಾದಕರು ಅಂತ ಕರಿತೇವೆ. ದಿಸ್ ಇಸ್ ದ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್. ಇದು
ಸರಿಯಾದ ವ್ಯಾಖ್ಯಾನ ಅಂತ ಹೇಳ್ಬಹುದು. ಪತ್ರಹರಿತ್ತಿನ ಉಪಸ್ಥಿತಿಯಲ್ಲಿ, ಪತ್ರಹರಿತ್ತು ಎಲ್ಲಿರುತ್ತೆ? ಎಲೆಗಳಲ್ಲಿ ಇರುತ್ತೆ, ಹೌದಾ? ಹಸಿರು ಸಸ್ಯದ ಎಲೆಗಳಲ್ಲಿ ಪತ್ರಹರಿತ್ತಿರುತ್ತೆ. ಇವುಗಳ ಉಪಸ್ಥಿತಿ ಅಂದ್ರೆ ಅವುಗಳನ್ನ ಬಳಸ್ಕೊಂಡು, ಅವುಗಳಲ್ಲಿ ಸೂರ್ಯನ ವಿಕಿರಣಗಳನ್ನ ಬಳಸ್ತಾರೆ. ಪತ್ರಹರಿತ್ತಿನ, ಈಗ ಸಸ್ಯದ ಮೇಲೆ ಸೂರ್ಯನ ಕಿರಣ ಬೀಳುತ್ತೆ, ಹೌದಾ? ಪತ್ರಹರಿತ್ತಿನ ಭಾಗ ಇದೆಯಲ್ವಾ ಸಸ್ಯದ್ದು, ಅದೇನ್ ಮಾಡತ್ತೆ? ಆ ಸೂರ್ಯನ ಶಾಖವನ್ನ ಬಳಸ್ಕೊಳ್ಳುತ್ತೆ, ಹೀರ್ಕೊಳ್ಳುತ್ತೆ. ಹಾಗೆ ನಿರವಯವ ಪದಾರ್ಥಗಳಾದ ನಿರವಯವ ಪದಾರ್ಥಗಳಿಂದ, ನಿರವಯವ ಪದಾರ್ಥ ಅಂದ್ರೆ ಇಲ್ಲಿ ಯಾವುದು? ಮಣ್ಣು, ಹೌದಾ? ಮಣ್ಣು ಹೌದು, ನೆಕ್ಸ್ಟ್ ಅಲ್ಲಿ ನೀರು ಹೌದು, ಇವು ನಿರವಯವ ಪದಾರ್ಥಗಳು, ಹೌದಾ? ಇವುಗಳನ್ನೆಲ್ಲ ಬಳಸ್ಕೊಂಡು ಏನ್ ಮಾಡತ್ತೆ? ಸಕ್ಕರೆ ಮತ್ತು ಪಿಷ್ಟದಂತಹ ಸಾವಯವ ಸಂಯುಕ್ತಗಳನ್ನ ಉತ್ಪತ್ತಿ ಮಾಡತ್ತೆ. ಸಕ್ಕರೆ ಹಾಗೂ ಪಿಷ್ಟಗಳನ್ನ ಶಕ್ತಿಯ ಆಕರ ಅಂತ ಹೇಳ್ತವೆ, ಇದು ಗೊತ್ತಿದೆ ನಿಮ್ಗೆ ಅಲ್ವಾ? ಇವುಗಳು ಶಕ್ತಿ ಆಕರ ಆಗಿರುತ್ತೆ, ಸಕ್ಕರೆ ಹಾಗೂ ಪಿಷ್ಟ. ಶಕ್ತಿಯ ಆಕಾರವನ್ನ ಏನ್ ಮಾಡತ್ತೆ? ಇದು ಉತ್ಪತ್ತಿ ಮಾಡತ್ತೆ. ಅದು ಉತ್ಪತ್ತಿ ಮಾಡೋದಕ್ಕಾಗಿ ಸಸ್ಯಗಳನ್ನ ಉತ್ಪಾದಕರು ಅಂತ ಕರೀತೇವೆ. ಉದಾಹರಣೆಗೆ ಎಲ್ಲಾ ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು, ಎಲ್ಲಾ ಹಸಿರು ಸಸ್ಯ ಮತ್ತು ಕೆಲವು ಬ್ಯಾಕ್ಟೀರಿಯಾಗಳನ್ನ ಉತ್ಪಾದಕರು ಅಂತ ಹೇಳ್ತೇವೆ. ಸಸ್ಯಗಳು ಉತ್ಪಾದಕರಲ್ಲಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ? ಬ್ಯಾಕ್ಟೀರಿಯಾ ಕೂಡ ಉತ್ಪಾದನೆ ಮಾಡುತ್ತೆ, ಸೊ ಅದಕ್ಕಾಗಿ ಉತ್ಪಾದಕರ ಗುಂಪಲ್ಲಿ ಹೇಳ್ತೇವೆ. ನೆಕ್ಸ್ಟ್ ಅಲ್ಲಿ ಭಕ್ಷಕರು, ಇವುಗಳನ್ನ ನಾವು ಉತ್ಪಾದಕರನ್ನ ತಿಂದು ಅಂದ್ರೆ ಭಕ್ಷಿಸಿ ಬದುಕೋ ಜೀವಿಗಳನ್ನ ಭಕ್ಷಕರು ಅಂತ ಕರೀತೇವೆ ಅಲ್ವಾ? ಸೊ ಉತ್ಪಾದಕರು ಉತ್ಪಾದಿಸಿದ ಆಹಾರವನ್ನ ನೇರವಾಗಿ ಅಥವಾ ಇತರ ಭಕ್ಷಕ ಜೀವಿಗಳನ್ನ ಪರೋಕ್ಷವಾಗಿ ಭಕ್ಷಿಸುವ ಈ ಜೀವಿಗಳಿಗೆ ಭಕ್ಷಕರು ಅಂತ ಕರಿತೇವೆ. ಭಕ್ಷಕರ ವ್ಯಾಖ್ಯೆಯನ್ನ ಹೇಗೆ ಕೊಡ್ಬೋದು ಅಂದ್ರೆ, ಉತ್ಪಾದಕರು ಉತ್ಪಾದಿಸಿದ ಆಹಾರವನ್ನ, ಅಂದ್ರೆ ಸಸ್ಯಗಳು ಆಹಾರವನ್ನ ಉತ್ಪಾದನೆ ಮಾಡುತ್ತೆ, ಹೌದಾ? ಅಥವಾ ಸಸ್ಯವನ್ನ ನೇರವಾಗಿ ಸಸ್ಯವನ್ನೇ ಅಥವಾ ಇತರ ಭಕ್ಷಕ ಜೀವಿಗಳನ್ನ, ಅಂದ್ರೆ ಸಸ್ಯವನ್ನ ಜಿಂಕೆ ತಿಂತು, ಜಿಂಕೆಯನ್ನ ಹುಲಿ ತಿಂತು, ಹೌದಾ? ಅಂದ್ರೆ ಇಲ್ಲಿ ಉತ್ಪಾದನೆ ಮಾಡಿದ್ದು ಸಸ್ಯ ಉತ್ಪಾದಕ, ಅದನ್ನ ಆಹಾರವಾಗಿ ಯಾರು ಮಾಡ್ಕೊಂಡ್ರು? ಜಿಂಕೆ ಅದನ್ನ ಆಹಾರವಾಗಿ ಮಾಡ್ಕೊಂಡು ಏನ್ ಮಾಡಿದೆ? ತಿಂದಿದೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಜಿಂಕೆಯನ್ನ ನೆಕ್ಸ್ಟ್ ದ್ವಿತೀಯಕ ಭಕ್ಷಕ ಯಾವುದು? ಹುಲಿ ತಿಂದು ಅದೇನ್ ಮಾಡ್ತು? ಪರೋಕ್ಷವಾಗಿ ಭಕ್ಷಿಸಿದೆ. ಸೊ ಈ ಜೀವಿಗಳನ್ನ ಭಕ್ಷಕಗಳು ಅಂತ ಕರಿತೇವೆ. ಅಂದ್ರೆ ಈಗ ಇಲ್ಲಿ ಹುಲಿ ಅನ್ನೋದು ಡೈರೆಕ್ಟ್ ಆಗಿ ಉತ್ಪಾದಕ ಅಂದ್ರೆ ಸಸ್ಯವನ್ನ ತಿನ್ನದೇ ಇದ್ರೂ ಕೂಡ ಸಸ್ಯವನ್ನ ತಿಂದಿರೋ ಜಿಂಕೆಯನ್ನ ಏನ್ ಮಾಡಿದೆ? ಹುಲಿ ತಿಂದಿದೆ. ಹಾಗಾಗಿ ನೇರವಾಗಿ ಇರಬಹುದು, ಪರೋಕ್ಷವಾಗಿ ಇರಬಹುದು, ಉತ್ಪಾದಕರನ್ನ ಭಕ್ಷಿಸುವ ಜೀವಿಗಳನ್ನ ಭಕ್ಷಕರು ಅಂತ ಕರಿತೇವೆ. ಜೀವಿಗಳು ತಮ್ಮ ಪೋಷಣೆಗಾಗಿ ಉತ್ಪಾದಕರನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಅವಲಂಬನೆಯನ್ನ ಮಾಡ್ಕೊಂಡಿದೆ. ಇಲ್ಲಿ ಹೇಳಿದೆ ನೇರವಾಗಿ ಇರಬಹುದು, ಪರೋಕ್ಷವಾಗಿ ಇರಬಹುದು. ಅದೇ ನಾವು ಈಗಷ್ಟೇ ಸ್ಟಡಿ ಮಾಡಿದಾಗೆ ನೇರವಾಗಿ ಅಂದ್ರೆ ಜಿಂಕೆ ನೇರವಾಗಿ ಉತ್ಪಾದಕರನ್ನೇ ತಿನ್ನತ್ತೆ ಅಲ್ವಾ? ಅಂದ್ರೆ ಸಸ್ಯವನ್ನ ತಿನ್ನತ್ತೆ. ಹಾಗೆ ಜಿಂಕೆಯನ್ನ ಏನ್ ಮಾಡ್ತು? ಹುಲಿ ತಿಂದಿದೆ. ಅಂದ್ರೆ ಇಲ್ಲಿ ಒಂದು ನೇರವಾಗಿ ಅವಲಂಬನೆ ಆದ್ರೆ ಇನ್ನೊಂದು ಪರೋಕ್ಷವಾಗಿ ಅವಲಂಬಿಸಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಿದ್ದೇವೆ ಅಲ್ವಾ? ನೆಕ್ಸ್ಟ್ ಅಲ್ಲಿ ಬಂದ್ರೆ ಭಕ್ಷಕರಲ್ಲಿ ಹಲವಾರು ವಿಧಗಳನ್ನ ನೋಡ್ತೇವೆ ನಾವು. ಅವುಗಳಲ್ಲಿ ಪ್ರಮುಖವಾಗಿ 4 ವಿಧವನ್ನ ನೋಡಬಹುದು. ಒಂದು ಸಸ್ಯಾಹಾರಿಗಳು, ಎರಡನೆಯದು ಸರ್ವಾಹಾರಿಗಳು, ಇದನ್ನ ತಗೊಳ್ಬಹುದು, ಮಾಂಸಾಹಾರಿಗಳು ಎರಡನೆಯದು, ಮೂರನೆಯದು ಸರ್ವಾಹಾರಿಗಳು, ನಾಲ್ಕನೆಯದನ್ನ ಪರಾವಲಂಬಿಗಳು ಅಂತ ಕರೀತೇವೆ. ಈಗಾಗ್ಲೇ ನಮ್ಗೆ ಗೊತ್ತಿದೆ ಸಸ್ಯಾಹಾರಿಗಳು ಅಂದ್ರೆ ಯಾರು? ವೆಜಿಟೇರಿಯನ್ಸ್, ಸಸ್ಯವನ್ನ ತಿಂದು ಬದುಕುವ ಜೀವಿಗಳನ್ನ ಸಸ್ಯಾಹಾರಿಗಳು ಅಂತ ಕರೀತೇವೆ. ಆನೆ ಇರಬಹುದು, ಮೊಲ, ಜಿಂಕೆ, ಇವುಗಳೆಲ್ಲ ಏನಿದು? ಸಸ್ಯಾಹಾರಿ ಪ್ರಾಣಿಗಳು ಅಂತ ಹೇಳ್ತೇವೆ. ಅವು ಸಸ್ಯವನ್ನ ಮಾತ್ರ ತಿಂದು ಬದುಕುತ್ತವೆ, ಹೌದಾ? ಸಸ್ಯಗಳಲ್ಲಿ ಬೇರೆ ಬೇರೆ ಸಸ್ಯವನ್ನ ತಿನ್ನುತ್ತೆ, ಅದು ಬೇರೆ. ಬಟ್ ಸಸ್ಯಗಳ ಗುಂಪಿಗೆ ಸೇರಿದ ಉಳಿದ ಗಿಡ ಮರಗಳನ್ನ ತಿನ್ನೋದು. ಸೊ ಒಟ್ಟು ಗುಂಪು ಅಂತ ಬಂದ್ರೆ ಸಸ್ಯದ ಗುಂಪನ್ನ ಅವಲಂಬನೆಯಾಗಿರುವುದನ್ನ ಸಸ್ಯಾಹಾರಿಗಳು ಅಂತ ಹೇಳ್ತೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಮಾಂಸಾಹಾರಿಗಳು. ಹೆಸರೇ ಹೇಳ್ತಾ ಇದೆ, ಇವು ಏನ್ ಮಾಡತ್ತೆ ಅಂದ್ರೆ ಮಾಂಸವನ್ನ ತಿಂದು ಬದುಕುವ ಜೀವಿಗಳನ್ನ ಮಾಂಸಾಹಾರಿಗಳು ಅಂತ ಹೇಳ್ತೇವೆ. ಹುಲಿ, ಸಿಂಹ ಇವುಗಳೆಲ್ಲ ಸಸ್ಯವನ್ನ ತಿನ್ನೋದಿಲ್ಲ, ಹೌದಾ? ಮಾಂಸವನ್ನ ತಿಂದು ಬದುಕುತ್ತೆ, ಉಳಿದ ಪ್ರಾಣಿಗಳನ್ನ ಭೇಟಿಯಾಡಿ ತಿನ್ನತ್ತೆ ಅನ್ನೋದನ್ನ ನಾವು ಕಲ್ತಿದ್ದೇವೆ. ಸೊ ಹಾಗಾಗಿ ಹುಲಿ ಹಾಗೆ ಸಿಂಹಗಳನ್ನ ಮಾಂಸಾಹಾರಿಗಳ ಗುಂಪಲ್ಲಿ ಹೇಳ್ತಾರೆ.
ನೆಕ್ಸ್ಟ್ ಅಲ್ಲಿ ಬಂದ್ರೆ ಸರ್ವಾಹಾರಿಗಳು. ಸರ್ವ ಆಹಾರಿಗಳು ಅಂದ್ರೆ ಮೇನ್ ಆಗಿ ನೋಡೋದು ಸಸ್ಯಾಹಾರಿ ಮಾಂಸಾಹಾರಿ ಪ್ರಾಣಿಗಳು, ಹೌದಾ? ಸರ್ವ ಆಹಾರ ಅಂದ್ರೆ ಏನ್ ಬಂತು? ಸಸ್ಯಾಹಾರನೂ ಬಂತು, ಈ ಕಡೆ ಮಾಂಸಾಹಾರನೂ ಬಂತು, ಹೌದಾ? ಇವು ಎರಡನ್ನೂ ತಿಂದು ಬದುಕುವ ಜೀವಿಗಳನ್ನ ಸರ್ವಾಹಾರಿಗಳು ಅಂತ ಕರೀತೇವೆ. ಹಲವಾರು ಉದಾಹರಣೆಗಳನ್ನ ನಾವು ನೋಡ್ಬಹುದು. ನಾಯಿ, ಹೌದಾ? ನಾಯಿ ಏನ್ ಮಾಡತ್ತೆ? ಸಸ್ಯಾಹಾರವನ್ನು ತಿನ್ನುತ್ತೆ, ಆ ಕಡೆ ಮಾಂಸಾಹಾರವನ್ನು ತಿನ್ನುತ್ತೆ, ಅಲ್ವಾ? ನೀವು ಅನ್ನವನ್ನ ಸಾಂಬಾರ್ನೊಂದಿಗೆ ಮಿಕ್ಸ್ ಮಾಡಿ ಹಾಕಿದ್ರು ಹೆಚ್ಚುಳಿತು ಅಂತೇಳಿ ತಗೊಂಡೋಗಿ ಹಾಕ್ತೀರಾ ಹೊರಗಡೆ, ಅಲ್ವಾ? ಅದನ್ನ ಏನ್ ಮಾಡುತ್ತೆ? ನಾಯಿ ತಿನ್ನುತ್ತೆ. ಹಾಗೆ ನೀವು ಮಾಂಸಾಹಾರವನ್ನ ಏನಾದ್ರೂ ಮಾಡಿದ್ದು ತಗೊಂಡೋಗಿ ಹಾಕಿದ್ರು ಅದು ಕೂಡ ಸೇವನೆ ಮಾಡುತ್ತೆ. ಹಾಗಾಗಿ ಇದನ್ನ ಸರ್ವಾಹಾರಿ ಅಂತ ಕರೀತೇವೆ. ನಾಯಿ ಒಂದೇ ಅಲ್ಲ, ಸರ್ವಾಹಾರಿಗೆ ಹಲವಾರು ಉದಾಹರಣೆಯನ್ನ ಕೊಡ್ಬಹುದು. ಬೆಕ್ಕು ಕೂಡ ಸರ್ವಾಹಾರಿ, ಹೌದಾ? ನೆಕ್ಸ್ಟ್ ಅಲ್ಲಿ ಬಂದ್ರೆ ಫೋರ್ತ್ ಒನ್, ಪರಾವಲಂಬಿಗಳು. ಇವುಗಳು ಏನ್ ಮಾಡತ್ತೆ? ತಮ್ಮ ಆಹಾರಕ್ಕಾಗಿ ಒಂದು ಜೀವಿಯ ದೇಹವನ್ನ ಅವಲಂಬನೆ ಮಾಡ್ಕೊಂಡಿರುತ್ತೆ. ಇಲ್ಲಿ ನೋಡಿದ್ರೆ ಪ್ರಮುಖವಾಗಿ ನಾವು ಸೊಳ್ಳೆಗಳನ್ನ ಪರಾವಲಂಬಿಗೆ ಉತ್ತಮ ಉದಾಹರಣೆಯಾಗಿ ಕೊಡಬಹುದು. ಸೊಳ್ಳೆ ಹೇಗಾಗತ್ತೆ ಉದಾಹರಣೆ? ಸೊಳ್ಳೆ ಏನ್ ಮಾಡತ್ತೆ? ಸೊಳ್ಳೆ ಸಸ್ಯ ತಿನ್ನುತ್ತಾ? ಇಲ್ಲ. ಇದೇನ್ ಮಾಡುತ್ತೆ ಅಂದ್ರೆ ಮನುಷ್ಯರ ರಕ್ತವನ್ನ ಹೀರುತ್ತೆ, ಹೌದಾ? ಅಂದ್ರೆ ಮನುಷ್ಯನ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಫಸ್ಟ್ ಕೂತ್ಕೊಂಡು ನಿಧಾನವಾಗಿ ಏನ್ ಮಾಡಕ್ಕೆ ಶುರು ಮಾಡತ್ತೆ ಅಂದ್ರೆ ರಕ್ತವನ್ನ ಹೀರೋದಕ್ಕೆ ಶುರು ಮಾಡುತ್ತೆ. ಪರ ಅವಲಂಬನೆ ಅಂದ್ರೆ ಇಲ್ಲಿ ಅದಕ್ಕೆ ಬೇಕಾಗಿರೋ ಪೋಷಣೆಯನ್ನ ಜೀವಿಯ ದೇಹವನ್ನ ಅವಲಂಬಿಸ್ಕೊಂಡಿದೆ, ಹೌದಾ? ನಮ್ದು ಮನುಷ್ಯರ ದೇಹ ಅಂತ ಅಲ್ಲ, ಪ್ರಾಣಿಗಳ ದೇಹದ ಮೇಲೂ ಹೋಗಿ ಕೂತ್ಕೊಳ್ಳುತ್ತೆ, ಅಲ್ವಾ? ಸೊಳ್ಳೆ ಇರ್ಬೋದು, ನೊಣ ಇರ್ಬೋದು, ಇವುಗಳೆಲ್ಲ ಎಲ್ಲ ಜೀವಿಗಳ ದೇಹದ ಮೇಲೂ ಹೋಗಿ ಕೂತ್ಕೊಳ್ಳುತ್ತೆ. ಅದಕ್ಕಾಗಿ ಇವುಗಳನ್ನ ಪರಾವಲಂಬಿಗಳು ಅಂತ ಹೇಳ್ತಾರೆ. ಇವೆಲ್ಲರೂ ಯಾವ್ದ್ರಲ್ಲಿ ಬರ್ತಾರೆ ಅಂದ್ರೆ ಭಕ್ಷಕರಲ್ಲಿ ಬರ್ತಾರೆ. ಹಾಗಾದ್ರೆ ಭಕ್ಷಕರ ಗುಂಪಿಗೆ ಸೇರೋ ಜೀವಿಗಳು ಮೊದಲನೆಯದಾಗಿ ಸಸ್ಯಾಹಾರಿಗಳು, ಎರಡನೆಯದು ಮಾಂಸಾಹಾರಿಗಳು, ಮೂರನೆಯದನ್ನ ಸರ್ವಾಹಾರಿಗಳು ಅಂತ ಹೇಳ್ತೇವೆ, ಹಾಗೆ ನಾಲ್ಕನೆಯದು ಪರಾವಲಂಬಿಗಳು ಅಂತ ಹೇಳ್ತೇವೆ, ಹೌದಾ? ಇವಿಷ್ಟು ಭಕ್ಷಕರ ಗುಂಪಿಗೆ ಸೇರಿದವು. ನೆಕ್ಸ್ಟ್ ಅಲ್ಲಿ ಬಂದ್ರೆ ವಿಘಟಕಗಳು. ವಿಘಟಕ ಹೆಸರೇ ಸೂಚಿಸ್ತಾ ಇದೆ, ಅಲ್ವಾ? ವಿಘಟನೆ ಮಾಡುವವರು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಹಾಗಾದ್ರೆ ವಿಘಟಕಗಳು ಅಂದ್ರೆ ಏನು? ಇವು ಪರ್ಟಿಕ್ಯುಲರ್ ಆಗಿ ಏನನ್ನ ವಿಘಟನೆ ಮಾಡತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ಸಂಕೀರ್ಣ ಸಾವಯವ ಪದಾರ್ಥಗಳನ್ನ ಸರಳ ನಿರವಯವ ಪದಾರ್ಥಗಳನ್ನಾಗಿ ವಿಘಟಿಸುವ ಜೀವಿಗಳನ್ನ ವಿಘಟಕರು ಅಂತ ಹೇಳ್ತೇವೆ. ಸಂಕೀರ್ಣ ಸಾವಯವ ಪದಾರ್ಥಗಳನ್ನ ಏನ್ ಮಾಡತ್ತೆ? ಇದು ಸರಳ ನಿರವಯವ ಪದಾರ್ಥಗಳಾಗಿ ವಿಭಜನೆ ಮಾಡತ್ತೆ. ಸಂಕೀರ್ಣ ಪದಾರ್ಥ ಅಂದ್ರೆ ಏನು, ಸರಳ ಪದಾರ್ಥ ಅಂದ್ರೆ ಏನು ಅನ್ನೋದು ನಿಮಗ್ ಗೊತ್ತಿದೆ, ಅಲ್ವಾ? ಇದೆಲ್ಲ ಕಲ್ತ್ಕೊಂಡು ಬಂದಿದ್ದೇವೆ, ತುಂಬಾ ಬೇಸಿಕ್ ಥಿಂಗ್ಸ್ ಇದು. ಸೊ ಇಲ್ಲಿ ಸಂಕೀರ್ಣ ಸಾವಯವ ಪದಾರ್ಥಗಳನ್ನ ಸರಳ ಪದಾರ್ಥಗಳಾಗಿ ವಿಘಟಿಸುವ ಜೀವಿಗಳನ್ನ ವಿಘಟಕಗಳು ಅಂತ ಕರೀತೇವೆ. ಈ ನಿರವಯವ ಪದಾರ್ಥಗಳು ಪುನಃ ಸಸ್ಯಗಳಿಂದ ಏನಾಗತ್ತೆ? ಬಳಸಲ್ಪಡತ್ತೆ. ನೋಡಿ, ವಿಘಟಕಗಳು ಅತಿ ಮುಖ್ಯ ಅಂತ ಹೇಳ್ತೇವೆ ನಾವು. ನಮ್ಗೆ ಕಾಣಿಸ್ಬಹುದು ವಿಘಟಕ ಏನ್ ಮಾಡತ್ತೆ? ಕೊಳೆತ ವಸ್ತುಗಳನ್ನ ವಿಘಟನೆ ಮಾಡತ್ತೆ. ಇದರಿಂದ ಏನು ಪ್ರಯೋಜನ ಇದೆ ಅಂತ ಅನ್ನಿಸ್ಬಹುದು. ಆದ್ರೆ ಈ ವಿಘಟಕಗಳಿಂದ ಅತಿ ಹೆಚ್ಚಿನ ಪ್ರಯೋಜನವನ್ನ ಪಡಿತೇವೆ. ವಿಘಟಕ ಇರ್ಲಿಲ್ಲ ಅಂತಿದ್ರೆ ಬಹಳ ಅನಾಹುತಗಳು ಆಗ್ತಾ ಇತ್ತು. ಮೊದಲನೆಯದಾಗಿ ಏನಾಗ್ತಿತ್ತು ಅಂದ್ರೆ ಕೊಳೆತ ವಸ್ತುಗಳಿಂದ ಮಾಲಿನ್ಯ ಆಗ್ತಿತ್ತು. ಅವುಗಳನ್ನ ವಿಘಟನೆ ಮಾಡಿ ಮುಂದಿನ ಪ್ರೊಸೆಸ್ಸಿಗೆ ಕಳಿಸೋದಿಕ್ಕೆ ಆಗ್ತಿರ್ಲಿಲ್ಲ. ಈಗ ನಿರವಯವ ಪದಾರ್ಥಗಳನ್ನ ನಾವೇನ್ ಮಾಡ್ತೇವೆ ಅಂದ್ರೆ ಪುನಃ ಸಸ್ಯಗಳಿಂದ ಬಳಸಲ್ಪಡ್ತೇವೆ, ಹೌದಾ? ನಿರವಯವ ಪದಾರ್ಥಗಳನ್ನ ಪುನಃ ನಾವು ಸಸ್ಯಗಳಿಂದ ಬಳಸಲ್ಪಡ್ತೇವೆ. ಈ ವಿಘಟಕ ಇರ್ಲಿಲ್ಲ ಅಂದಿದ್ರೆ ಆ ನಿರವಯವ ಸಾವಯವ ಪದಾರ್ಥ, ಸಂಕೀರ್ಣ ಸಾವಯವ ಪದಾರ್ಥಗಳನ್ನ ಸರಳ ನಿರವಯವ ಪದಾರ್ಥಗಳಾಗಿ ವಿಭಜನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅದು ಸರಳ ಪದಾರ್ಥವಾಗಿ ವಿಭಜನೆ ಆಗ್ಲಿಲ್ಲ ಅಂದ್ರೆ ಅದರ ಮುಂದಿನ ಬಳಕೆಗೆ ಅದು ಸಿಗೋದಿಲ್ಲ. ಸಂಕೀರ್ಣ ರೂಪದಲ್ಲಿ ಇದ್ರೆ ಅದನ್ನ ಬಳಸ್ಕೊಳ್ಳೋದಿಕ್ ಆಗೋದಿಲ್ಲ. ಅದನ್ನ ಸರಳ ರೂಪಕ್ಕೆ ತರಲೇಬೇಕು. ಆ ಸರಳ ರೂಪಕ್ಕೆ ತರೋ ಕೆಲಸವನ್ನ ವಿಘಟಕಗಳು ಮಾಡ್ತಾರೆ. ವಿಘಟಕಗಳು ಇರ್ಲಿಲ್ಲ ಅಂದಿದ್ರೆ ಸಂಕೀರ್ಣ ಸಾವಯವ ಪದಾರ್ಥಗಳು ಸರಳ ನಿರವಯವ ಪದಾರ್ಥಗಳಾಗಿ ವಿಭಜನೆ ಆಗ್ತಾನೆ ಇರ್ಲಿಲ್ಲ. ಸೊ ಇವುಗಳನ್ನ ನಾವು ವಿಘಟಕರು ಅಂತ ಕರಿತೇವೆ. ಹಾಗಾದ್ರೆ ಒಂದು ವೇಳೆ ವಿಘಟಕರು ಇರ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅನ್ನೋದನ್ನ ನೋಡೋಣ. ಕಸ
ಸತ್ತ ಪ್ರಾಣಿಗಳು ಮತ್ತು ಸಸ್ಯಗಳು ಭೂಮಿಯ ಮೇಲೆ ಹಾಗೆಯೇ ಉಳಿಯುತ್ತಾ ಇತ್ತು ಅಂತ ನೋಡ್ತೇವೆ. ನೋಡಿ, ಕಸ ಇರಬಹುದು, ಪ್ರಾಣಿ ಇರಬಹುದು, ಸಸ್ಯ ಇರಬಹುದು, ಬೇಡದೆ ಇರುವಂತದ್ದು ಪ್ರಾಣಿಗಳು. ಈಗ ಕೆಲವೊಂದ್ಸಲ ಅನಾಹುತಕ್ಕೆ ತುತ್ತಾಗಿ ಪ್ರಾಣಿಗಳು ಸಾಯ್ತವೆ, ಹೌದಾ? ಈಗ ಮನುಷ್ಯರಾದ್ರೆ ಮನುಷ್ಯರಿಗೆ ಒಂದು ಬುದ್ಧಿಜೀವಿ ಅಂತ ಹೇಳ್ತೇವೆ, ಮನುಷ್ಯರಿಗೆ ಬುದ್ಧಿ ಇದೆ, ಹಾಗಾಗಿ ಅಲ್ಲಿ ಬೇರೆ ಬೇರೆ ಅಂತ್ಯಕ್ರಿಯೆಗಳನ್ನ ಮಾಡಿ ಮುಂದೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಆದ್ರೆ ಪ್ರಾಣಿಗಳಲ್ಲಿ ಇರ್ಬೋದು, ಸಸ್ಯಗಳಲ್ಲಿ ಇರ್ಬೋದು, ಕೆಲವೊಂದ್ಸಲ ಮನುಷ್ಯರು ಇನ್ಕ್ಲೂಡ್ ಇದ್ದಾರೆ ಇಲ್ಲಿ, ಹೌದಾ? ಎಷ್ಟೋ ಸಲ ಸತ್ತ ಶವಗಳು ಸಿಗೋದಿಲ್ಲ, ಆಗ ಅವುಗಳಿಗೆ ಸಂಸ್ಕಾರ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಆಗ ವಿಘಟಕರ ಉಪಯೋಗ ಆಗೇ ಆಗತ್ತೆ, ವಿಘಟಕರು ಬೇಕೇ ಬೇಕು. ಕಸ, ಸತ್ತ ಪ್ರಾಣಿ ಮತ್ತು ಸಸ್ಯಗಳು ಏನ್ ಮಾಡುತ್ತೆ, ಭೂಮಿ ಮೇಲೆ ಹಾಗೆ ಉಳಿದು ಬಿಡ್ತಿತ್ತು ವಿಘಟಕ ಇರ್ಲಿಲ್ಲ ಅಂದಿದ್ರೆ. ಹಾಗೆ ಉಳಿಯೋದ್ರಿಂದ ಏನಾಗ್ತಿತ್ತು ಅಂದ್ರೆ ಪರಿಸರ ಮಾಲಿನ್ಯ ಉಂಟಾಗ್ತಿತ್ತು. ನೀವು ಬೇರೆ ಬೇರೆ ಮಾಲಿನ್ಯಗಳ ಬಗ್ಗೆ ಕಲ್ತಿದ್ದೀರಾ, ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ. ಪರಿಸರ ಮಾಲಿನ್ಯದ ವಿಧಗಳಿವೆ, ಹೌದಾ? ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಇವುಗಳೆಲ್ಲ ಪರಿಸರ ಮಾಲಿನ್ಯದ ವಿಧಗಳಲ್ಲಿ ಬರುತ್ತೆ. ಇವುಗಳೇನಾಗತ್ತೆ ಅಂದ್ರೆ ಹೆಚ್ಚಾಗ್ತಿತ್ತು. ಯಾಕೆ ಹೇಳಿ? ಈಗ ನಿಮ್ಗೆ ಅನ್ಸ್ಬಹುದು, ಕಸ, ಸತ್ತ ಪ್ರಾಣಿ ಮತ್ತು ಸಸ್ಯ ಒಂದ್ ಕಡೆ ಎಲ್ಲಾದ್ರೂ ಬಿದ್ಕೊಂಡಿರತ್ತೆ, ಅವುಗಳಿಂದ ಪರಿಸರ ಮಾಲಿನ್ಯ ಯಾಕಾಗ್ಬೇಕು, ಹೇಗಾಗ್ಬೇಕು? ಹೇಗಾಗತ್ತೆ ಅಂದ್ರೆ ಅವುಗಳು ಗಾಳಿಯ ಮುಖಾಂತರ, ಹಾಗೆ ನೀರಿನ ಮುಖಾಂತರ, ಹಾಗೆ ಕೆಲವೊಂದ್ಸಲ ಫ್ಲಡ್ಸ್, ಪ್ರವಾಹಗಳು ಬರುತ್ತೆ. ಒಂದು ಕಡೆಯಿಂದ ಇನ್ನೊಂದ್ ಕಡೆಗೆ ಏನಾಗತ್ತೆ, ಸಾಗಾವಳಿ ಆಗತ್ತೆ, ಸಾಗಣೆ ಆಗತ್ತೆ ಅಂತ ಹೇಳ್ತೇವೆ, ವರ್ಗಾವಣೆ ಆಗತ್ತೆ, ಹೌದಾ? ಗಾಳಿಯಿಂದ, ನೀರಿನಿಂದ, ಹಾಗೆ ಕೆಲವೊಂದ್ಸಲ ಭೂ ಸವಕಳಿ ಆಗತ್ತೆ, ಅದರಿಂದ ಇರಬಹುದು, ಮಣ್ಣಿನ ಸವಕಳಿಯಿಂದ ಇರಬಹುದು. ಹೀಗಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಏನಾಗ್ತಾ ಹೋಗುತ್ತೆ, ಅವು ವರ್ಗಾವಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಆಗೋದ್ರಿಂದ ಮಣ್ಣಿಗೆ ಸೇರೋದ್ರಿಂದ ಮಣ್ಣಿನ ಮಾಲಿನ್ಯ ಆಯ್ತು. ನೆಕ್ಸ್ಟ್ ಅಲ್ಲಿ ನೀರಿಗೆ ಹರ್ಕೊಂಡೋಗಿ ನೀರಿಗೆ ಸೇರೋದ್ರಿಂದ ನೀರಿನ ಮಾಲಿನ್ಯ ಆಗತ್ತೆ. ಹಾಗೆ ಗಾಳಿ, ಅದು ಹಲವಾರು ಕೆಮಿಕಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದು ಗಾಳಿಯಲ್ಲಿ ಸೇರ್ಕೊಂಡು ಗಾಳಿ ಮಾಲಿನ್ಯ ಉಂಟಾಗತ್ತೆ. ಹೀಗೆ ಹಲವಾರು ಪರಿಸರ ಮಾಲಿನ್ಯ ಉಂಟಾಗ್ತಿತ್ತು. ನೆಕ್ಸ್ಟ್ ಅಲ್ಲಿ ನೈಟ್ರೋಜನ್, ಫಾಸ್ಫರಸ್, ಸಲ್ಫರ್ ಇತ್ಯಾದಿ ಪೋಷಕಾಂಶಗಳ ಮರುಚಕ್ರೀಕರಣ ಉಂಟಾಗ್ತಿರ್ಲಿಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಹಲವಾರು ಕೆಮಿಕಲ್ಸ್ಗಳು ಪ್ರೊಡ್ಯೂಸ್ ಆಗತ್ತೆ ಸತ್ತ ದೇಹದಿಂದ ಅನ್ನೋದು ನಮಗ್ ಗೊತ್ತಿದೆ. ಈ ವಿಘಟಕ ಇರ್ಲಿಲ್ಲ ಅಂದಿದ್ರೆ ಇವುಗಳ ಮರುಚಕ್ರೀಕರಣ ಉಂಟಾಗ್ತಿರ್ಲಿಲ್ಲ. ಹಾಗಾಗಿ ವಾಯು ಮಾಲಿನ್ಯ, ಹಾಗೆ ಮತ್ತೆ ಪರಿಸರ ಮಾಲಿನ್ಯಕ್ಕೆ ಬಂದು ಮುಟ್ತೇವೆ. ಈ ಅಂಶವನ್ನ ನೋಡಿದ್ರೆ ಅವುಗಳು ಹೆಚ್ಚಾಗ್ತಿತ್ತು. ಹೀಗೆ ಇದರಿಂದ ಸಸ್ಯಗಳಿಗೆ ಬೆಳೆಯಲು ಪೋಷಕಾಂಶಗಳ ಕೊರತೆ ಉಂಟಾಗ್ತಿತ್ತು. ಇದು ಕೂಡ ಒಂದು ಪ್ರಮುಖ ಕಾರಣ. ಪೋಷಕಾಂಶಗಳ ಕೊರತೆ ಅಂದ್ರೆ ಏನು? ಈಗ ಕೊಳೆತ ಜೀವಿಗಳನ್ನ ವಿಘಟಕಗಳು ವಿಘಟನೆ ಮಾಡ್ಲಿಲ್ಲ ಅಂದಿದ್ರೆ ಅವುಗಳು ನೆಕ್ಸ್ಟ್ ಸಸ್ಯಕ್ಕೆ ಪೋಷಕಾಂಶವನ್ನು ಒದಗಿಸ್ತಾ ಇರ್ಲಿಲ್ಲ ಅಂತ ಹೇಳ್ತೇವೆ ಅಲ್ವಾ? ಪೋಷಕಾಂಶಗಳ ಕೊರತೆ ಆಗ್ತಿತ್ತು. ನೀವು ನೋಡ್ತೀರಾ, ಸಸ್ಯವನ್ನ ಬೆಳೆಸಬೇಕು ಅಂದ್ರೆ ಕೆಲವೊಂದ್ಸಲ ಅದಕ್ಕೆ ಅವಶ್ಯಕತೆ ಇರುವ ಪೋಷಕಾಂಶಗಳನ್ನ ನಾವು ಪೇಟೆಯಿಂದ ತಂದು ಹಾಕ್ತೇವೆ. ಗೊಬ್ಬರ ಇರಬಹುದು, ಈಗ ಬೇರೆ ಬೇರೆ ರೀತಿಯ ಗೊಬ್ಬರಗಳು ಬಂದಿದೆ. ಸಾಧಾರಣವಾಗಿ ಗೊಬ್ಬರ ಮಾಡೋದು ಕೊಳೆತ ವಸ್ತುಗಳಿಂದ, ಹೌದಾ? ಸೊ ಅವುಗಳು ಸಂಕೀರ್ಣದಿಂದ ಸರಳ ವಿಭಜನೆ ಅಥವಾ ವಿಘಟನೆ ಆಗಬೇಕು ಅಂದ್ರೆ ವಿಘಟಕರು ಬೇಕು. ಅವು ವಿಘಟನೆ ಮಾಡಿದ ನಂತರ ಅವು ಏನಾಗತ್ತೆ, ಸಸ್ಯಗಳಿಗೆ ಪೋಷಕಾಂಶಗಳಾಗಿ ಒದಗಿಸಲ್ಪಡತ್ತೆ. ಹಾಗಾಗಿ ವಿಘಟಕರು ಇರಲಿಲ್ಲ ಅಂದಿದ್ರೆ ಏನಾಗ್ತಿತ್ತು, ಇಲ್ಲಿ ವಿಘಟನೆ ಆಗ್ತಾ ಇರಲಿಲ್ಲ. ಹಾಗಾಗಿ ವಿಘಟಕರ ಅವಶ್ಯಕತೆ ಇದೆ ಅಂತ ಹೇಳ್ತೇವೆ. ಇದಿಷ್ಟು ಅಂಶಗಳನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಗಮನಿಸಿದ್ದೇವೆ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಮುಂದಿನ ಅಂಶಗಳನ್ನ ನಾವು ನಮ್ಮ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಹಾಗಾದ್ರೆ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಮುಖ್ಯವಾಗಿ ಯಾವೆಲ್ಲ ಅಂಶಗಳನ್ನ ತಿಳ್ಕೊಂಡ್ವಿ ಅನ್ನೋದನ್ನ ಒಂದ್ಸಲ ನೆನ್ಪು ಮಾಡ್ಕೊಳ್ಳೋಣ, ಆಯ್ತಾ? ಪ್ರಮುಖವಾಗಿ ನಾವೇನ್ ಮಾಡಿದ್ದೇವೆ, ಪರಿಸರ ಅಂದ್ರೆ ಏನು ಅನ್ನೋದನ್ನ ನೋಡುದು, ಹೌದಾ? ಸುತ್ತಮುತ್ತಲಿನ ವಾತಾವರಣವನ್ನ ಪರಿಸರ ಅಂತ ಕರಿತೇವೆ. ಹಾಗೆ ಪರಿಸರ ವ್ಯವಸ್ಥೆ ಅಂದ್ರೆ ಏನು, ಪರಿಸರ ವ್ಯವಸ್ಥೆಯ ಮೂಲ ಘಟಕ ಯಾವುದು, ಹಾಗೆ ಪರಿಸರ ವ್ಯವಸ್ಥೆ ಅಂತ ಬಂದಾಗ ಭೂಪರಿಸರ ವ್ಯವಸ್ಥೆ ಹಾಗೆ ಜಲ ಪರಿಸರ ವ್ಯವಸ್ಥೆಯ ಬಗ್ಗೆ ನೋಡ್ತೇವೆ. ಭೂಪರಿಸರ ವ್ಯವಸ್ಥೆಯಲ್ಲಿ ಯಾವ್ಯಾವುದು ಬರುತ್ತೆ, ಹಾಗೆ ಜಲ ಪರಿಸರ ವ್ಯವಸ್ಥೆಯಲ್ಲಿ ಉಪ್ಪು ನೀರು, ಸಿಹಿ ನೀರಿನ ವ್ಯವಸ್ಥೆ ಬರುತ್ತೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಭೂಪರಿಸರ ವ್ಯವಸ್ಥೆಯನ್ನ ಭಾಗ ಮಾಡಿದ್ದೇವೆ, ಹೌದಾ? ಏನಂತ ಅಂದ್ರೆ ನೈಸರ್ಗಿಕ ವ್ಯವಸ್ಥೆ ಹಾಗೆ ಕೃತಕ ವ್ಯವಸ್ಥೆ ಅಂತ ಭೂಪರಿಸರ ವ್ಯವಸ್ಥೆಯನ್ನ ಎರಡು ವಿಧವಾಗಿ ವಿಂಗಡಿಸ್ತೇವೆ. ಆ ವ್ಯವಸ್ಥೆಗಳ ಬಗ್ಗೆ ಕೂಡ ಸ್ಟಡಿ ಮಾಡಿದ್ದೇವೆ. ಕೃತಕ ವ್ಯವಸ್ಥೆ ಅಂದ್ರೆ ಏನು,
ಹಾಗೆ ನೈಸರ್ಗಿಕ ವ್ಯವಸ್ಥೆ ಅಂದ್ರೆ ಏನು? ನಿಸರ್ಗದತ್ತವಾಗಿ ಬಂದಿರೋದನ್ನ ನೈಸರ್ಗಿಕ ವ್ಯವಸ್ಥೆ ಅಂತ ಹೇಳ್ತೇವೆ. ಮಾನವನಿಂದ ನಿರ್ಮಿಸಲ್ಪಟ್ಟ ಅಥವಾ ಮಾನವನಿಂದ ಬದಲಾವಣೆಗೆ ಒಳಪಟ್ಟ ವ್ಯವಸ್ಥೆಯನ್ನ ಮಾನವ ನಿರ್ಮಿತ ವ್ಯವಸ್ಥೆ ಅಂತ ಸ್ಟಡಿ ಮಾಡಿದ್ದೇವೆ. ನೆಕ್ಸ್ಟ್ ಅಲ್ಲಿ ಮತ್ಸ್ಯಾಗಾರಗಳ ಬಗ್ಗೆ ಸ್ಟಡಿ ಮಾಡಿದ್ವಿ, ಹೌದಾ? ಅವುಗಳನ್ನ ಹೇಗೆ ಮೇಂಟೈನ್ ಮಾಡ್ಬೇಕು, ಹಾಗೆ ಅಲ್ಲಿ ಮತ್ಸ್ಯಾಗಾರದಲ್ಲಿ ಇರೋ ಮೀನುಗಳಿಗೆ ಪೋಷಣೆಯನ್ನ ಹೇಗೆ ಕೊಡ್ಬೇಕು, ಹೀಗೆ ಹಲವಾರು ವಿಷಯಗಳನ್ನ ಸ್ಟಡಿ ಮಾಡಿದ್ದೇವೆ. ನೆಕ್ಸ್ಟ್ ಅಲ್ಲಿ ನಾವು ಪ್ರಮುಖವಾಗಿ ಬಂದ್ರೆ ಉತ್ಪಾದಕರು ಹಾಗೆ ಪ್ರಾಥಮಿಕ ಭಕ್ಷಕರು ಹಾಗೆ ವಿಘಟಕರ ಬಗ್ಗೆ ಏನ್ ಮಾಡಿದ್ದೇವೆ? ಸ್ಟಡಿ ಮಾಡಿದ್ದೇವೆ. ಮೂಲ ಘಟಕಗಳೇ ಇವು ಅಂತ ಹೇಳ್ತೇವೆ. ಅವುಗಳಲ್ಲಿ ಉತ್ಪಾದಕರು ಅಂದ್ರೆ ಏನು, ಅವರು ಹೇಗೆ ಉತ್ಪಾದನೆಯನ್ನ ಮಾಡ್ತಾರೆ ಆಹಾರವನ್ನ, ಹಾಗೆ ಭಕ್ಷಕರು ಅಂದ್ರೆ ಯಾರ್ಯಾರು ಭಕ್ಷಕರ ಗುಂಪಲ್ಲಿ ಬರ್ತಾರೆ, ಅವರನ್ನ ಭಕ್ಷಕರು ಅಂತ ಯಾಕೆ ಕರಿತೇವೆ ಅನ್ನೋದನ್ನ ನೋಡಿದ್ದೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ವಿಘಟಕರ ಬಗ್ಗೆ ಸ್ಟಡಿ ಮಾಡಿದ್ದೇವೆ. ವಿಘಟಕರು ಅಂದ್ರೆ ಏನು, ಯಾವುದನ್ನ ವಿಘಟಕರ ಗುಂಪಿಗೆ ಸೇರಿಸ್ತೇವೆ, ವಿಘಟಕರಿಂದ ಪ್ರಯೋಜನ ಏನು ಅನ್ನೋದನ್ನು ಕೂಡ ಇವತ್ತಿನ ಕ್ಲಾಸ್ ಅಲ್ಲಿ ಕಲ್ತ್ಕೊಂಡಿದ್ದೇವೆ. ಸೊ ಹಾಗಾದ್ರೆ ಮುಂದಿನ ವಿಷಯವನ್ನ ಮುಂದಿನ ಕ್ಲಾಸ್ ಅಲ್ಲಿ ಕಲಿಯೋಣ.